ಹೇಮರೆಡ್ಡಿ ಮಲ್ಲಮ್ಮನಿಗೆ ಶಿರವಾಗಿ ನಮಸ್ಕರಿಸುತ್ತಾ, ಯೋಗಿ ವೇಮನಿಗೆ ತೆಲವಾಗಿ ನಮಸ್ಕರಿಸುತ್ತಾ, ಹಾಗೂ ಇಲ್ಲಿ ಇರುವಂಥ ಪೂಜ್ಯರಿಗೆ ನಮಸ್ಕರಿಸುತ್ತಾ, ಸಮಸ್ತ ಊರಿನ ಜನತೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ನನಗೆ ನೀಡಿರುವಂಥ ಒಂದು ಅವಕಾಶವನ್ನು ಸದುಪಯೋಗಪಡಿಸ್ಕೋಬೇಕಂತ ತಿಳ್ಕೊಂಡು ನಾ ಈ ಭಾಷಣ ಮಾಡೋಕೆ ಒಪ್ಕೊಂಡೆ. ರಾಮನಗೌಡ ಸರು ಈ ಒಂದು ವಾರ ಹಿಂದೆ ಫೋನ್ ಮಾಡಿದ್ದೆ ನನಗೆ, ನೀವು ಇದು ವೇಮನ್ ಜಯಂತಿ ಸಂಬಂಧ ಒಂದು ಉಪನ್ಯಾಸವನ್ನು ನೀಡಬೇಕಂತ ಕೇಳ್ಕೊಂಡ್ರು. ಆಗ ನನಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ, ಒಲ್ಲಂತೂ ಅನ್ನಕ್ಕೆ ಮನಸ್ಸು ಬರಲಿಲ್ಲ. ಆಮೇಲೆ ಹೇಳಬೇಕಂದ್ರೆ ಎಷ್ಟು ನಾ ಹೇಳ್ತೀನಿ ಅನ್ನೋದು ನನಗೂ ಗೊತ್ತಿಲ್ಲ. ಯಾಕಂದ್ರೆ ನಾನು ಶಾಲೆಯಲ್ಲಿ ಗಣಿತ ಕಲಿಸುವಂಥ ಶಿಕ್ಷಕ. ಆಮೇಲೆ ವಿದ್ಯಾರ್ಥಿಗಳಿಗೆ ಉಪನ್ಯಾಸಗಳನ್ನು ನೀಡಬಹುದು. ಹೀಗೆ ನನಗಿಂತ ಹಿರಿಯರು, ನನಗಿಂತ ಬಹಳಷ್ಟು ತಿಳಿದವರು ಇಲ್ಲಿದ್ದೀರಿ. ಅದರೊಳಗೆ ನನಗೆ ಗೊತ್ತಿರುವಂಥ ಸ್ವಲ್ಪ ವಿಷಯವನ್ನು ನಿಮ್ಮ ಮುಂದೆ ಈಗಾಗಲೇ ರಾಮನಗೌಡ ಸರ್ ಸ್ವಲ್ಪ ವಿಷಯ ಹೇಳಿದರು. ಹೇಳಬೇಕಂತ ವಿಷಯನ ಸ್ವಲ್ಪ ಹೇಳಿದರು. ಬಟ್ ನನಗೆ ಗೊತ್ತಿರೋಕ್ಕಿಂತಲೂ ಹೆಚ್ಚು ನಿಮ್ಗೆ ಗೊತ್ತಿರ್ಬೋದು. ಆದರೆ ನನಗೆ ಗೊತ್ತಿರುವಂಥ ವಿಷಯವನ್ನು, ನಿಮಗೆ ಗೊತ್ತಿರುವಂಥ ವಿಷಯವನ್ನು ನಾನು ಹೇಳೋ ಪ್ರಯತ್ನ ಮಾಡ್ತೀನಿ. ನಾನು ತಪ್ಪಿದರೆ ಆಮೇಲೆ ಹೇಳಿದ್ದೆ. ನಮಗೆ ಈ ಭಾವಚಿತ್ರವನ್ನು ನೋಡಿದಾಗ ಒಂದು ದಟ್ಟವಾದ ಕಾಡು, ಕಾಡಿನ ಮಧ್ಯೆ ಒಂದು ಮರ, ಆ ಮರದ ಕೆಳಗೆ ದಿಗಂಬರನಾಗಿ ಕುಳಿತಿರುವ ವ್ಯಕ್ತಿ, ಮಹಾಶಕ್ತಿ ಯಾರಂತಂದ್ರೆ ಮಹಾಯೋಗಿ ವೇಮನ. ಅವನು ಸಾಕಷ್ಟು ಪದ್ಯಗಳನ್ನು ಬರೀತಾನ. ಹಾಗಂತ ಹೇಳಿ ಅವನು ಜಸ್ಟ್ ಅಂದ್ರೆ ಕವಿ ಅಂತ ಕರೆಯಕ್ಕೆ ಸಾಧ್ಯ ಇಲ್ಲ. ಅವನು ಒಬ್ಬ ಮಹಾಕವಿ, ದಾರ್ಶನಿಕ, ತತ್ವಜ್ಞಾನಿ ಅಂತ ಹೇಳಿ ನಾವು ಕರೆದ ತಪ್ಪಾಗಬಾರ್ದು. ಈ ಯೋಗಿ ವೇಮನ ಅನ್ನೋದು ಯಾವಾಗ ಹುಟ್ಟಿದ, ಏನಾಯಿತು, ಹೆಂಗೆ ಹುಟ್ಟಿದ ಅನ್ನೋದನ್ನ ಸ್ವಲ್ಪ ಇದು ಅಂದ್ರೆ ಕಥೆಗಳ ಮೂಲಕ ಬಂದಂಥದ್ದು. ಅವನ ಮೂಲ ಇರೋದು ಆಂಧ್ರ ಪ್ರದೇಶದೊಳಗೆ. ಅವನು ಹೆಂಗೆ ಬಂದ ಅನ್ನೋದನ್ನು ಒಂದು ಸ್ವಲ್ಪ ಕಥೆಯ ಮೂಲಕ ಹೇಳ್ದೆ ನಾನು. ಅವನ ಶತಮಾನ 15ನೇ ಶತಮಾನದ ಬರ್ತದೆ. 15ನೇ ಶತಮಾನದೊಳಗೆ ಕುಮಟಿ ವೇಮ, ಅಥವಾ ಅದಕ್ಕಿಂತ ಪೂರ್ವದಲ್ಲಿ ಕುಮಟಿ ವೇಮ ಅನ್ನುವಂಥ ಒಬ್ಬ ವ್ಯಾಪಾರಿ ಇರ್ತಾನ. ವ್ಯಾಪಾರ ಮಾಡ್ಕೋತಿರ್ತಾನ. ಆದ್ರೆ ವ್ಯಾಪಾರಿಗಳಿಗೆ ಒಂದು ಏನು ಹೊತ್ತು, ನಾನು ಶ್ರೀಮಂತ ಆಗಬೇಕು ಅನ್ನೋದು ಅದು ಎಲ್ಲರಿಗೂ ಇರ್ತದೆ. ಅದು ವ್ಯಾಪಾರಿಗಳಿಗೆ ಸ್ವಲ್ಪ ಹೆಚ್ಚಿರ್ತದೆ. ಸೊ ಅದಕ್ಕೆ ಅವ್ನು ಏನಾದರೂ ಮಾಡಿ ನಾ ಸಂಪತ್ತನ್ನು ಹೆಚ್ಚು ಗಳಿಸ್ಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡ್ತಿರ್ತಾನ. ಆವಾಗ ಅವಾಗ ಅಲ್ಲಿ ಶ್ರೀಶೈಲ ಗುಡಿ ಅಂತಲ್ಲಿ, ಶ್ರೀಶೈಲ ಕ್ಷೇತ್ರದೊಳಗೆ, ಶ್ರೀಶೈಲ ಕ್ಷೇತ್ರ ಹತ್ತಿರ ಒಂದು ಜಲ ಐತಿ, ಪರುಷವೇದಿ ಜಲ ಅನ್ನೋದು ಸಿಗ್ತದ. ಆ ಜಲ ಯಾವುದಕ್ಕೆ ಸಿಂಪಡಣೆ ಆಗ್ತದಲ್ಲ ಅದೆಲ್ಲ ಬಂಗಾರ ಆಗ್ತತಿ ಅಂತ ಹೇಳಿ ಯಾರೋ ಹೇಳ್ತಾರ ಅವರು ಜ್ಞಾನಿಗಳು. ಅಂದ್ಕೂಲೆ ಅವತ್ತು ಮನಸ್ಸು ಮಾಡ್ತಾನವ, ನಾ ಇನ್ನು ಶ್ರೀಶೈಲಕ್ಕೆ ಹೋಗ್ಬೇಕು. ಶ್ರೀಶೈಲಕ್ಕೆ ಹೋಗ್ಬೇಕಂತಂದ್ರೆ ಅದು ದಟ್ಟವಾದ ಕಾಡು, ಕಾಡಿನೊಳಗೆ ಹೋಗ್ಬೇಕು. ಹೋದವ್ರು ಹೊಳಿ ಬರ್ತಾನೂ ಲೆಕ್ಕಿ ಇರಂಗಿಲ್ಲ. ಹಂಗಂದ್ಕೂಲೆ ಯಾವಾಗ ಹೋಗ್ಬೇಕು, ಏನು ಮಾಡಬೇಕು ಅಂತೇಳಿ ಅವಾಗ ಪ್ರಶ್ನೆ ಆಗ್ತದ. ಆಮೇಲೆ ಶಿವರಾತ್ರಿಗೆ ಅನೇಕ ಭಕ್ತರು ಹೋಗ್ತಿರ್ತಾರ. ಅದಕ್ಕೆ ಅವನು ನಾನು ಹೋದ್ರೆ ಚಲೋ ಆಗ್ತದೆ ಅಂತೇಳಿ ಶಿವರಾತ್ರಿಗೆ ಭಕ್ತರ ಜೊತೆಗೆ ಹೋಗ್ತಾನೆ, ಕಾಡಿನ ಒಳಗೆ ಹೋಗ್ತಾನೆ. ಆಮೇಲೆ ಶಿವರಾತ್ರಿ ಆಚರಿಸ್ತಾರೆ. ಶಿವರಾತ್ರಿ ಆಚರಿಸಿ ಉಳಿದೆಲ್ಲ ಭಕ್ತರು ಬರ್ತಾರ. ಆದ್ರೆ ಅವನು ಮಾತ್ರ ಅಲ್ಲೇ ಉಳ್ಕೋತಾನ. ಆಮೇಲೆ ಅವ್ನು ಉಳ್ಕೊಂಡಿದ್ದು ನೋಡಿ 2-3 ದಿವಸ ಆಗ್ತದ, 4 ದಿವಸ ಆಗ್ತದೆ, 5 ದಿವಸ ಆಗ್ತದೆ. ಆಮೇಲೆ ಅರ್ಚಕರು ಕೇಳ್ತಾರ, ಎಲ್ಲ ಭಕ್ತರು ಹೋದ್ರು, ನೀವು ಮಾತ್ರ ಇಲ್ಲೇ ಹಾಕದಿರಿ. ಅಂದ್ಕೂಲೆ ನಾನು ಶಿವನ ಮಹಾಭಕ್ತ ಇದ್ದೀನಿ, ಅದ್ರ ಸಂಬಂಧ ನಾ ಇನ್ನೊಂದು ಸ್ವಲ್ಪ ಸೇವೆ ಸಲ್ಲಿಸ್ಬೇಕಂತ ಐತಿ ನನಗೆ, ಅದಕ್ಕೆ ನಾನು ಇನ್ನಷ್ಟು ದಿವಸ ಇಲ್ಲಿ ಇರ್ತೀನಿ ಅಂತ ಹೇಳಿದ್ರು. ಅಂದ್ಕೂಲೆ ಅವರು ಇಲ್ಲಿ ನಿಮಗೆ ತಿನ್ನಕ್ಕೆ ಏನೂ ಸಿಗೋದಿಲ್ಲ, ಆಮೇಲೆ ಕುಡಿಯಕ್ಕೆ ನೀರು ಸಿಗೋದು ಕಠಿಣ ಭಾಳ ಅದ. ಅದಕ್ಕೆ ನೀವು ಆದಷ್ಟು ಜಲ್ದಿ ಇಲ್ಲಿಂದ ಹೋದ್ರೆ ಭಾಳ ಚಲೋ ಅಂತ ಹೇಳ್ತಾರ ಅವರು. ಆಯ್ತು, ನಾನು ಆದಷ್ಟು ಜಲ್ದಿ ಹೋಗ್ತಾನೆ ಅಂತ ಹೇಳ್ತಾರೆ. ಆಗ ಪಾಪ ಇವ್ ಏನಾದ್ರು ಗೊತ್ತಿರಿ, ಇಲ್ಲಿ ವಾತಾವರಣ ಹೇಗಿದೆ ಗೊತ್ತಿಲ್ಲ ಅಂತ ತಿಳ್ಕೊಂಡು ಅವ್ರ ಅರ್ಚಕರು ಹೇಳ್ತಾರೆ ಅವಾಗ, ಪೂರ್ವ ದಿಕ್ಕಿಗೆ ಮತ್ತು ಪಶ್ಚಿಮ ದಿಕ್ಕಿಗೆ ಮಾತ್ರ ನೀವು ಏನಾದರೂ ಹೋಗ್ಬೇಕನ್ಸಿದ್ರೆ, ನಿಮ್ಗೆ ಏನಾದ್ರು ಆಹಾರ ಬೇಕನ್ಸಿದ್ರೆ ಆ ದಿಕ್ಕಿಗೆ ಮಾತ್ರ ಹೋಗ್ರಿ ಅಂತ ಹೇಳ್ತಾರೆ ಅವರು.
ಅಂದ್ಕೂಲೆ ಅವಾಗ ಒಂದು ಪ್ರಶ್ನೆ ಉಳಿತದ. ಆಮೇಲೆ ಪ್ರಶ್ನೆ ಉಳಿತದ, ಆಮೇಲೆ ಉತ್ತರ ದಿಕ್ಕಿಗೆ ಒಟ್ಟ ಹೋಗ್ಬೇಡ್ರಿ ಅಂತ ಹೇಳ್ತಾರ ಅವ್ರು. ಉತ್ತರ ದಿಕ್ಕಿಗೆ ಒಟ್ಟ ಹೋಗ್ಬೇಡ ಅಂದ್ಕೂಲೆ ಅವ್ನು ಮತ್ತೊಂದು ಪ್ರಶ್ನೆ ಉಳಿತದ, ಉತ್ತರ ದಿಕ್ಕಿಗೆ ಯಾಕೆ ಹೋಗ್ಬಾರ್ದು, ಅಲ್ಲಿ ಏನೋ ಐತಿ, ರಹಸ್ಯ ಐತಿ ಅಂತ ತಿಳ್ಕೊಳ್ತಾನ ನಾವು. ಆದ್ರೆ ಉತ್ತರ ದಿಕ್ಕಿಗೆ ಹೋದವರು ನೀವು ಜೀವಂತವಾಗಿ ಹೊಳೆ ಬರ್ತೀರ ಅನ್ನೋ ನಕ್ಕಿ ಇರುವುದಿಲ್ಲ ಅಂತ ಹೇಳ್ತಾರೆ. ಅಂದ್ಕೂಲೆ ಅವ್ನು ಏನೋ ರಹಸ್ಯ ಐತಿ ಅಂತ ಅನ್ಕೊಂಡವನ ಅನ್ಕೊಂಡು ರಾತ್ರಿ ಮಲಗಿದಾಗ ಅವಂಗ ಮಧ್ಯರಾತ್ರಿ ಎಚ್ಚರ ಆಗ್ತದೆ. ಮಧ್ಯರಾತ್ರಿ ಎಚ್ಚರ ಆದ ಕೂಡಲೇ ನಾವು ಉತ್ತರ ದಿಕ್ಕಿಗೆ ಹೋಗ್ಬೇಕು, ಅಲ್ಲಿ ಏನೈತಿ ನೋಡ್ಬೇಕು ಅಂತ ತಿಳ್ಕೊಂಡ. ಆಮೇಲೆ ಅವನ ಹತ್ರ ಒಂದು 2 ಬಿಂದಿಗೆಗಳು ಇರ್ತಾವೆ. ಬಿಂದಿಗೆಗಳು ಮತ್ತು ಏನಾದ್ರು ಗಡ್ಡಿ ಹಸು ಏನಿರ್ತಾವ ಅವ್ನು ತಗೊಂಡು ಮಧ್ಯರಾತ್ರಿ ಎದ್ದು ಹೊರಟು ಬಿಡ್ತಾನ. ಉತ್ತರ ದಿಕ್ಕಿಗೆ ಹೋಗ್ತಾನೆ. 1 ರಾತ್ರಿ ಕಳೀತದ, 2 ರಾತ್ರಿ ಕಳೀತದ, 3 ರಾತ್ರಿ ಕಳೀತದ. ಅವನ ಕಡೆ ಇದ್ದಂಥ ನೀರೆಲ್ಲ ಖಾಲಿ ಆಗ್ತದೆ. ಆಮೇಲೆ ಇನ್ನು 4ನೇ ದಿನ ಬೆಳಗಾದಾಗ ಅವನ ಕಡೆ ನೀರು ಇರೋದಿಲ್ಲ, ಏನು ಇರೋದಿಲ್ಲ, ಗಡ್ಡೆ ಗೆಣಸು ಇರೋದಿಲ್ಲ. ಇನ್ನು ಮುಂದೆ ಹೆಂಗೆ ಅಂತ ವಿಚಾರ ಮಾಡಿರ್ತಾನೆ. ಆಮೇಲೆ ಸ್ವಲ್ಪ ದೂರ ಹೋದ ಕೂಡಲೇ ಅವಂಗೆ ಒಂದು ಕೊಳ ಕಾಣಿಸ್ತದ. ಒಂದು ಕೊಳ ಕಾಣಿಸ್ತಾನ. ನೀರನ್ನ ಸಿಕ್ತಲ್ಲ ನನಗಂತ ತಿಳ್ಕೊಂಡು ಭಾಳ ಖುಷಿ ಆಗ್ತಾನ ನಮ್ಮ. ಆಯಿತು, ನೀರು ಕುಡಿದು ಮತ್ತೆ ಮುಂದೆ ಸ್ವಲ್ಪ ಸಾಗಿದ್ರೆ ಸಾಕು ಅಂತ ತಿಳ್ಕೊಂಡು ಅಲ್ಲಿ ಹೋಗಿ ಬಿಂದಿಗೆ ಏನು ಎದ್ದುತ್ತಲ್ಲ ಆ ಬಿಂದಿಗೆ 2 ಬಂಗಾರ ಬಿಂದಿಗೆಗಳಾಗಿ ಪರಿವರ್ತನೆ ಆಗ್ತಾವ. ಅವಾಗ ಗೊತ್ತಾಗ್ತದ ಇದ ಪರುಷವೇದಿ ವಿದ್ಯೆ ಅಂತ ಹೇಳಿ, ಪರುಷವೇದಿ ಜಲ ಅಂತ ಹೇಳಿ. ಆಮೇಲೆ ಅದು ತುಂಬಿಕೊಂಡು ಭಾಳ ಖುಷಿ ಆಗ್ತದೆ. ಅವಾಗ ಖುಷಿ ಆಗ್ತದೆ, ನನಗೆ ಇನ್ನು ಭಾಳಷ್ಟು ನಾವು ಗಳಿಸ್ಬೋದು ಅಂತ ತಿಳ್ಕೊಂಡು ಬರ್ತಾನ. ಒಂದು ಹಂಗೆ ಹೋಗ್ತಾ 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 ಒಂದು ಕತ್ಲಾಗ್ತದ, ಒಂದು ಹಳ್ಳಿ ಬರ್ತದ. ಹಳ್ಳಿ ಬಂದ ಕೂಡಲೇ ನಾ ಇಲ್ಲಿ ಇರ್ಕೊಳ್ಳೋದು ಚಲೋ ಅಂತ ತಿಳ್ಕೊಂಡು ಅವಾಗ ಒಂದು ಮಣಿ ಹುಡುಕ್ತಾನವ. ಆ ಮಣಿ ಹುಡುಕಿದಾಗ ದೊಂತಿ ಅಳಿಯ ರೆಡ್ಡಿ ಅಂತ ಹೇಳಿ ಬರ್ತದ ಅವನ ಹೆಸರು. ದೊಂತಿ ಅಳಿಯ ರೆಡ್ಡಿ ಅಂತೇಳಿ ಅವ್ರಿಗೆ ಕೇಳ್ಕೊತಾನೆ, ನಾ ಇವತ್ತೊಂದು ರಾತ್ರಿ ಇಳ್ಕೋಬೋದು ಅಂತೇಳಿ. ಅವ್ರು ಇಳ್ಕೋಬೋದು ಅಂತ ಹೇಳ್ತಾರೆ. ಆಮೇಲೆ ಅವ್ರ ಮಣಿ ಮುಂದೆ ಒಂದು ದನದ ಕೊಟ್ಟಿಗೆ ಇರ್ತದೆ. ದನದ ಕೊಟ್ಟಿಗೆ ನೋಡ್ತಾನವ, ಈ 2 ಬಿಂದಿಗೆ ಇಲ್ಲೇ ಮುಚ್ಚಿಟ್ರೆ ನನಗೆ ಚಲೋ ಆಗ್ತದೆ ಅಂತ ತಿಳ್ಕೊಂಡು ಅವೇನು ಮಾಡ್ತಾನೆ, ದನದ ಕೊಟ್ಟಿಗಳಿಗೆ ಹೋಗಿ ಮೇವಿಟ್ಟಿರ್ತಾರಲ್ಲ, ಮೇವಿಟ್ಟಿದ್ದ ಸ್ವಲ್ಪ ಅದ್ರ ಬಿಂದಿಗೆ ಮೇಲೆ ಮುಚ್ಚಿಟ್ಟು ಅವ್ರ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಂತಾನೆ. ಆಮೇಲೆ ದೊಂತಿ ಅಳಿ ರೆಡ್ಡಿ ರಾತ್ರಿ ದನಗಳಿಗೆ ಸ್ವಲ್ಪ ಮೇವು ಹಾಕಿ ಬರ್ದು ಅಂತ ತಿಳ್ಕೊಂಡು ಅವ ದನದ ಕೊಟ್ಟಿಗೆ ಬರ್ತಾನ. ದನದ ಕೊಟ್ಟಿಗೆ ಬಂದ ಕೂಡಲೇ ಆಮೇಲೆ ಮೇವು ಹಾಕ್ತಿರ್ತಾನ. ಅವನಿಗೆ ಏನೋ ಆಗಿ ಅದು ಕಾಲಿಗೆ ಮೇವು ಬಡಿದು ಅದು ಬಿಂದಿಗೆ ಬಡಿದು ಸ್ವಲ್ಪ ನೀರು ಚಿಮುಕಿಸ್ತದ. ಅದು ನೀರು ಚಿಮುಕಿದ್ದು ನೇಗಿಲಿಗೆ ಸಿಡಿತದ. ನೇಗಿಲಿಗೆ ಸಿಡಿದ ಕೂಡ ಅದು ಬಂಗಾರ ಈಗ ನಿಲ್ಸಾಕತ್ತದ. ಆಮೇಲೆ ಅವ್ನಿಗೆ ಏನೋ ಆಶ್ಚರ್ಯ ಆಗ್ತದೆ, ಇದು ಏನೋ ಐತಿ ಇಲ್ಲ ಅಂತ ತಿಳ್ಕೊಂಡು ಆ ಮೇವನ್ನ ಸರಿಸಿ ಆ ಬಿಂದಿಗೆ ಕಾಣಿಸ್ತಾವ ಅವ್ಗ, ಅವು ಬಂಗಾರದ ಬಿಂದಿಗೆ ಇರ್ತಾವ. ಆಮೇಲೆ ಏನು ಮಾಡ್ತಾನಂತಂದ್ರೆ ಅವ ಈ ಬಿಂದಿಗೆ ತೊಗೊಂಡೆ ನಾನು ಸಾಕಷ್ಟು ಇನ್ನೂ ಶ್ರೀಮಂತ ಆಗ್ಬೋದು ಅಂತ ತಿಳ್ಕೊಂಡು ಆ ಬಿಂದಿಗೆಗಳನ್ನ ತಗೊಂಡು ಬಂದು ಮನೆಯೊಳಗೆ ಮುಚ್ಚಿ ಇಡ್ತಾನ. ಆಮೇಲೆ ದನಗಳೇನು ಕಟ್ಟಿರ್ತಾರಲ್ಲ ಎಲ್ಲ ದನಗಳನ್ನ ಹೊರಗೆ ತರಿಸಿ ಆ ದನದ ಕೊಟ್ಟಿಗೆಗೆ ಬೆಂಕಿ ಹಚ್ಚಿಬಿಡ್ತಾನ. ದನದ ಕೊಟ್ಟಿಗೆ ಬೆಂಕಿ ಹಚ್ಚಿದ ಕೂಡಲೇ ಬೆಂಕಿ ಅಂತ ಒದರಕ್ಕೆ ಹತ್ತಾನವ. ಒದರಕ್ಕೆ ಹತ್ತಿದ ಕೂಡಲೇ ಅವಾಗ ಕೊಮ್ಮಟಿ ವೇಮನ ಒಳಗೆ ಮಡ್ಕೊಂಡಿರ್ತಾನ, ಅವ ಎದ್ದು ಬರ್ತಾನ. ಅವಾಗ ಪೂರಾ ಶಾಕ್ ಆಗಿಬಿಡ್ತದ. ನಾನು ತಂದಂಥ ವಿದ್ಯೆ, ನಾನು ತಂದಂಥ ಜಲ ಎಲ್ಲ ಸುಟ್ಟು ಹೋಯ್ತಲ್ಲ ಅಂತ ತಿಳ್ಕೊಂಡು ಅವ ಒಳಗೆ ಸಿಗ್ತೈತಿ ಅಂತ ತಿಳ್ಕೊಂಡು ಆ ಬೆಂಕಿ ಒಳಗೆ ಹೋಗ್ಬಿಡ್ತಾನ. ಬೆಂಕಿ ಒಳಗೆ ಹೋದವ ಒಳ್ಳೆ ಬರುವುದಿಲ್ಲ, ಅವಲ್ಲೇ ಸುಟ್ಟು ಬೂದಿ ಆಗಿಬಿಡ್ತಾನ. ಆಮೇಲೆ ಇದನ್ನು ತಗೊಂಡಂಥ ದೊಂತಿ ಅಳಿಯ ರೆಡ್ಡಿ ಅವ ಅದನ್ನು ಬಳಸಿಕೊಂಡು ತನಗೆ ಯಾವಾಗ ಅನುಕೂಲ ಆಗುತ್ತೆ ಅದನ್ನೆಲ್ಲ ಬಳಸಿಕೊಂಡು ಸಾಕಷ್ಟು ಶ್ರೀಮಂತನಾಗ್ತಾನ. ದೊಡ್ಡ ದೊಡ್ಡ ಮನೆ ಕಟ್ತಾನ, ಅರಮನೆ ಕಟ್ತಾನ. ಆಮೇಲೆ ಕೊಂಡವೀಡು ಸಂಸ್ಥಾನ ಅಂತೇಳಿ ಕೊಂಡವೀಡಿಗೆ ಹೋಗಿ ಅಲ್ಲೊಂದು ದೊಡ್ಡ ಸಂಸ್ಥಾನ ಸ್ಥಾಪಿಸ್ತಾನೆ. ಸ್ಥಾಪಿಸಿದ್ರು ಅವನಿಗೊಂದು ದುಃಖ ಇರ್ತದ, ನೋವು ಇರ್ತದ, ನಾ ಏನೋ ತಪ್ಪು ಮಾಡಿದ್ನಿ ಅಂತ ಹೇಳಿ. ಯಾಕಂದ್ರೆ ಅವನ ಸಾವಿಗೆ ಕಾರಣ ಆಗಿರ್ತಾನ. ಆಮೇಲೆ ತನಗ ಸಿಗಲಿ ಅನ್ನೋದೊಂದು ಏನೋ ಅವಾಗ ಬೈಕ್ ಇದ್ದು ಅದನ್ನ ತಗೊಂಡಿರ್ತಾನಲ್ಲ, ಅದಕ್ಕೆ ಅವನ ಅಳ್ಳು ಸಾಕ್ತದ, ಅವನಿಗೆ ಏನೋ ತ್ರಾಸ ಆಗಕತ್ತದ. ಆಮೇಲೆ ಕೆಲವೊಂದು ಮಕ್ಕಳು ಅವ್ನು ಸಾಯ್ತಾರೆ, ಅವನು ಅನಾರೋಗ್ಯಕ್ಕೆ ಈಡಾಗ್ತಾನೆ. ಅವಾಗ ಒಂದು ರಾತ್ರಿ ಮನೆಕೊಂಡಾಗ ಅವಾಗ ಕೊಮ್ಮಟಿ ವೇಮ ನೆನಪಾಗ್ತಾನೆ. ಕೊಮ್ಮಟಿ ವೇಮ ನೆನಪಾದ ಕೂಡಲೇ ಆಗ ಕೊಮ್ಮಟಿ ವೇಮನ ನೆನಪಾದ ಕೂಡಲೇ ಅವನು ಕೊಮ್ಮಟಿ ವೇಮ ಕನಸಿನಾಗ ಬರ್ತಾನ. ಹೌದು,
ನಾನೂ ತಪ್ಪು ಮಾಡಿದೆ, ನೀನು ತಪ್ಪು ಮಾಡಿದೆ. ಯಾಕಂದ್ರೆ ನಾವು ಇನ್ನೊಬ್ಬರ ಪರರ ಸಂಪತ್ತಿಗಾಗಿ ನಾವು ಆಸೆ ಪಟ್ಟಿವಿ. ನಾವು ಬರಬೇಕಾಗಿದ್ದು ನಮಗೆ ಎಲ್ಲೋ ಬರ್ತದ, ಅದು ಯಾವ ಬರುವುದಿದ್ರೆ ಎಂದೂ ತಪ್ಪಂಗಿಲ್ಲ. ಬಾರದು ಬಪ್ಪದು, ಬಪ್ಪದು ತಪ್ಪದು. ಆದರೆ ನಾವು ಅದಕ್ಕಾಗಿ ಆಸೆ ಪಟ್ಟು ಅದನ್ನು ತಗೊಂಡು ಬಂದು ಇನ್ನೊಬ್ಬರಿಗೆ ಸಿಗಬಾರ್ದು ಅಂತ ತಿಳ್ಕೊಂಡು ನಾವು ಮುಚ್ಚಿಟ್ಟಿರ್ತೀವಿ. ಸೊ ಅದಕ್ಕಾಗಿ ನಮಗೆ ನನ್ನ ತಪ್ಪಿಗೆ ನನಗೆ ಶಿಕ್ಷೆ ಆಯಿತು, ನಿನ್ನ ತಪ್ಪಿಗೆ ನಿನಗೆ ಶಿಕ್ಷೆ ಆಗ್ತದ. ಆದರೆ ನಿನ್ನ ಶಿಕ್ಷೆ ಕಡಿಮೆ ಆಗ್ಬೇಕಾಗಿತ್ತಂದ್ರೆ ಅಥವಾ ನಿನ್ನ ನೋವು ಕಡಿಮೆ ಆಗ್ಬೇಕಾಗಿತ್ತು ಅಂತಂದ್ರೆ ನನ್ನದಂದ ಮೂರ್ತಿ ಮಾಡು, ಅದಕ್ಕೆ ದಿವಸ ಪೂಜೆ ಮಾಡಬೇಕು ಅಂತ ಕೇಳ್ಬೋದಾನ. ಅದೇ ರೀತಿಯಾಗಿ ಅವನು ಮಾಡ್ಕೊಂತಾನ. ಆಮೇಲೆ ನನಗೊಬ್ಬ ಮಗ ಹುಡ್ತಾನ, ಅವನಿಗೆ ವೇಮ ಅಂತ ಹೆಸರಿಡು ಅಂತ ಹೇಳ್ತಾನ. ಆ ಹುಟ್ಟಿದಂತ ಒಂದು ಮಗು ಹುಡ್ತದ. ಆಮೇಲೆ ಅವನ ಸಾಕಷ್ಟು ಕಷ್ಟಗಳು ಕಳೀತಾವ. ಆ ಮಗುವಿನ ಹೆಸರು ಪ್ರಲಯ ವೇಮರೆಡ್ಡಿ ಅಂತ ಹೇಳಿ ಹೆಸರು ಇಡ್ತಾನವ. ಪ್ರಲಯ ವೇಮರೆಡ್ಡಿ ಅಂತ ಹೇಳಿ ಹೆಸರು ಇಡ್ತಾನ. ಅಲ್ಲಿ ಕೊಂಡವೀಡು ಸಂಸ್ಥಾನವನ್ನು ಸ್ಥಾಪಿಸಿ ರಾಜಮನೆತನವನ್ನು ಸ್ಥಾಪಿಸಿ ಆವಾಗ ರೆಡ್ಡಿ ಮನೆತನ ಸ್ಟಾರ್ಟ್ ಆಗ್ತದೆ. ಆನಂತರ ಬರುವಂಥದ್ದು ದೇಸಟಿ ವೇಮರೆಡ್ಡಿ. ಪ್ರಲಯ ವೇಮರೆಡ್ಡಿ ಬರುವಂಥ ಕಾಲಮಾನ ಅಂತಂದ್ರೆ 1339ರಿಂದ 1350. ಆಮೇಲೆ ದೇಸಟಿ ವೇಮರೆಡ್ಡಿ ಅಂತ ಬರ್ತಾರ. ದೇಸಟಿ ವೇಮರೆಡ್ಡಿಯವರ ಕಾಲ 1350ರಿಂದ 1362. ಆನಂತರ ಬರುವಂಥವರು ಅನುಭೂತ ವೇಮರೆಡ್ಡಿ ಅಂತ ಬರ್ತಾರೆ. 1365ರಿಂದ 1380ನೇ ಇಸ್ವಿ ಮಠ ಅವರು ಇರ್ತಾರೆ. ಆಮೇಲೆ ಬರುವಂಥವರು ವೇಮರೆಡ್ಡಿ ಅಂತೇಳಿ 1380ರಿಂದ 1400ರವರೆಗೆ ಅವರ ಆಳ್ವಿಕೆಯನ್ನು ಮಾಡ್ತಾರೆ. ಆಮೇಲೆ ಬರುವಂಥವರು ಕುಮಾರಗಿರಿ ರೆಡ್ಡಿ. ಅವರ ಕಾಲ 1380ರಿಂದ 1400. ಆನಂತರ ಬರುವವರು ಪೆದ್ದು ಕೋಮಟಿ ವೇಮಗೋಪಾಲ. ಆಮೇಲೆ ಬರುವಂಥವರು ರಾಜ ವೇಮರೆಡ್ಡಿ. ಆದರೆ ಈಗ ಕುಮಾರಗಿರಿ ರೆಡ್ಡಿ ಅನ್ನೋರಿಗೆ ಇಬ್ಬರು ಮಕ್ಕಳು ಹುಡ್ತಾರೆ. ಒಬ್ಬರು ವೆಂಕಟರೆಡ್ಡಿ, ಇನ್ನೊಬ್ಬ ವೇಮರೆಡ್ಡಿ ಅಂತ ಹೇಳಿ. ಆ ವೇಮರೆಡ್ಡಿನ ಮಹಾಯೋಗಿ ವೇಮನ. ಮಹಾಯೋಗಿ ವೇಮನ ಬಗ್ಗೆ ಸಾಕಷ್ಟು ಕಥೆಗಳು ಬರ್ತಾವ. ಅವನು ರಾಜಮನೆತನದಾಗಿದ್ರೂ ತಿರುಗಾಡ್ತಿರ್ತಾನ. ಮನೆ ಊಟ ಅನ್ನೋದಕ್ಕಿಂತ ಭಿಕ್ಷೆ ಬೇಡಿ ತಿನ್ಬೇಕು ಅನ್ನೋದು ಇರ್ತದ ಅವನು. ಆಮೇಲೆ ಅಡ್ಡಾಡ್ತಿರ್ತಾನ, ಸಾಕಷ್ಟು ಅಡ್ಡಾಡ್ತಿರ್ತಾನ. ಅವಾಗ ಅವ್ನಿಗೆ ಏನಾದರೂ ಒಂದು ಕೆಲಸ ಕೊಡಬೇಕು ಅಂತ ತಿಳ್ಕೊಂಡು ಅವ್ರ ಅಣ್ಣ ವಿಚಾರ ಮಾಡ್ತಾನೆ. ತಾನು ಆಡಳಿತವನ್ನು ನೋಡ್ಕೋತಿರ್ತಾನೆ, ರಾಜ್ಯ ಸಂಸ್ಥಾನದ ಆಡಳಿತವನ್ನು ನೋಡ್ಕೋತಿರ್ತಾನ. ಅವನಿಗೂ ಒಂದು ಏನಾದ್ರು ಕೆಲಸ ಕೊಟ್ಟರೆ ಒಂದು ಕಡೆ ಉಳಿಬೋದು ಏನೋ ಅಂತ ತಿಳ್ಕೊಂಡು ರಾಜ ಮನೆತನಕ್ಕೆ ಬೇಕಾದಂಥ ಆಭರಣಗಳನ್ನ ಏನು ಮಾಡ್ತಿರ್ತಾರಲ್ಲ, ಆ ಆಭರಣಗಳನ್ನ ನೋಡೋ ಜವಾಬ್ದಾರಿ, ಮಾಡೋದನ್ನ ನೋಡೋ ಜವಾಬ್ದಾರಿ ಅವನಿಗೆ ಒಪ್ಪಿಸ್ತಾರೆ. ಅಂದ್ರೆ ಅವನು ಅಲ್ಲಿ ಇರ್ತಾನಂತೇಳಿ. ಅಲ್ಲಿ ಅಭಿರಾಮಾಚಾರಿ ಅಂತೇಳಿ ಒಬ್ರು ವ್ಯಕ್ತಿ ಬರ್ತಾರ ಆ ಆಭರಣಗಳನ್ನು ತಯಾರಿಸುವಂಥವ್ರು. ಅಭಿರಾಮಾಚಾರಿ ಆಭರಣಗಳನ್ನು ಮಾಡೋದನ್ನ ಮಾಡ್ತಿರ್ತಾನ. ಇದನ್ನ ನೋಡ್ತಿರ್ತಾನೆ ಯೋಗಿ ವೇಮನ. ಆದ್ರೆ ಅಭಿರಾಮಾಚಾರಿ ಏನ್ ಮಾಡ್ತಿರ್ತಾನೆ ಅಂತಂದ್ರೆ ಬೆಳಿಗ್ಗೆ ಲೇಟಾಗಿ ಬರ್ತಿರ್ತಾನ, ರಾತ್ರಿ ಬೇಕಾದ್ರೆ ಎಷ್ಟೊತ್ತು ಬೇಕಾದ್ರೂ ತನ್ನ ಕೆಲಸ ಮುಗಿಸಿ ಹೋಗ್ತಿರ್ತಾನ. ಆದ್ರೆ ಇವು ಬೆಳಗ್ಗೆ ಯಾಕೆ ಲೇಟಾಗಿ ಬರ್ತಾನ ಅಂತ ಹೇಳಿ ವೇಮನಿಗೆ ಒಂದು ಪ್ರಶ್ನೆ ಉಳಿತದ. ಆಮೇಲೆ ದಿವಸ ಅಬ್ಸರ್ವ್ ಮಾಡ್ತಿರ್ತಾನ, ದಿವಸ ಕೇಳ್ತಿರ್ತಾನ. ಅವ ಏನಾದ್ರು ಒಂದು ರೀಸನ್ ಹೇಳಿ, ಏನಾದ್ರು ಒಂದು ಕಾರಣ ಹೇಳಿ ತಪ್ಪಿಸ್ಕೊತಿರ್ತಾನ. ಆಮೇಲೆ ಒಂದು ದಿವಸ ಇವ್ ಏನ್ ಮಾಡ್ತಾನಂತ ತಿಳ್ಕೊಂಡು ನೋಡ್ಬೇಕಂತ ತಿಳ್ಕೊಂಡು ಬೆಳಿಗ್ಗೆ ಅವ್ರ ಮನೆಗೆ ಹೋಗ್ತಾನ. ಅವ್ನ್ ಗೊತ್ತಿಲ್ಲಾರ್ದಂಗ. ಆಮೇಲೆ ಅವ ಈಗ ಹೇಳಿರ್ತಾನ, ನೀನೆ ಇನ್ನೊಮ್ಮೆ ಲೇಟಾಗಿ ಬಂದ್ರೆ ನಿನಗೆ ಪಗಾರ ಕೊಡೋದಿಲ್ಲ ಅಂತ ಹೇಳ್ತಾನ. ಆಮೇಲೆ ನಿನ್ನ ನೌಕರಿಯಿಂದ ಅಥವಾ ನಿನ್ನ ಈ ಕೆಲಸದಿಂದ ಬಿಡಿಸ್ತಾನೆ ಅಂತೂ ಹೇಳ್ತಾನ. ಬಟ್ ಅಷ್ಟಾದ್ರೂ ಅವ್ನು ಲೇಟಾಗಿ ಬರ್ತಿರ್ತಾನ. ಅದಕ್ಕೆ ಇವ್ದು ಏನು ಕಾರಣ ಐತಿ ಅಂತ ತಿಳ್ಕೊಬೇಕಂತ ಹೇಳ್ಕೊಂಡು ಅವ್ರ ಮನೆಗೆ ಹೋಗಿರ್ತಾನ. ಅವ್ನು ಗೊತ್ತಿಲ್ಲದ ಮನೆಗೆ ಹೋಗಿರ್ತಾನ. ಅವನು ಬೆಳಗಿನ ಜಾವ ಸ್ನಾನ ಮಾಡಿ ಅವನ ಮನೆ ಹತ್ತಿರ ಇರುವಂತ ಒಂದು ಗುಹೆಗೆ ಹೋಗ್ತಿರ್ತಾನವ. ಅಲ್ಲಿ ಒಬ್ಬರು ಯತಿಗಳಿರ್ತಾರ, ಅಂದ್ರೆ ಋಷಿಗಳಿರ್ತಾರ. ಅವರು ಪೂಜೆ ಮಾಡೋದು, ಆಮೇಲೆ ಪೂಜೆ ಮಾಡೋದ್ರ ಮುಖಾಂತರ ಆಮೇಲೆ ಧ್ಯಾನ ಮಾಡ್ತಿರ್ತಾರ. ಇವನ್ ಜೋಡಿ ಮಾತಾಡ್ತಾರ. ಅವರು ಅವಾಗ ಅವ್ರು ಹೇಳ್ತಾರ,
ನಾಳೆಯಿಂದ ನಾನು ಸಮಾಧಿ ಆಗ್ತೇನೆ, ನಾಳೆ ನಿನಗೊಂದು ವಿಷಯ ಹೇಳೋದದ, ಅದಕ್ಕೆ ತಪ್ಪದೇ ಬರಬೇಕು, ಬೇಗ ಬರಬೇಕು ಅಂತ ಹೇಳ್ತಾರ. ಈ ವಿಷಯವನ್ನು ತಿಳ್ಕೊಂಡ ವೇಮ ಏನ್ ಮಾಡ್ತಾನಂತಂದ್ರೆ, ಇವನು ನಾಳೆ ಹಿಂಗಾದ್ರೂ ಮಾಡಿ ಕಳಿಸ್ಬಾರ್ದು, ಅವನ ಇಲ್ಲೇ ಕೆಲಸಕ್ಕೆ ಇಟ್ಕೋಬೇಕು ಅಂತ ತಿಳ್ಕೊಂಡ ಯೋಚನೆ ಮಾಡ್ಕೊಂಡು ಬರ್ತಾನ. ಬಟ್ ನಾ ಹೇಳಿದ್ರೆ ಇವ್ ಒಪ್ಪೋದಿಲ್ಲ. ನಾ ಹೇಳಿದ್ರೆ ಇವ್ ಇಲ್ಲೇ ಇರೋದಿಲ್ಲ, ತನ್ನ ಕೆಲಸ ತನಗೆ ಏನು ಇಂಪಾರ್ಟೆಂಟ್ ಐತಿ ಅಥವಾ ತನಗೆ ಯಾವುದು ಮುಖ್ಯ ಐತಿ ಅದನ್ನು ಮಾಡ್ತಾನೆ ಅಂತ ತಿಳ್ಕೊಂಡು ಹೇಮರೆಡ್ಡಿ ಮಲ್ಲಮ್ಮನ ಸಹಾಯದಿಂದ ಅವಾಗ ಇಲ್ಲೇ ಇರಬೇಕು ಅಂತೇಳಿ, ಇವತ್ತು ಮಧ್ಯಾಹ್ನ ಬಂದ ಮಧ್ಯಾಹ್ನವರೆಗೆ ನೀವು ಇಲ್ಲೇ ಇರಬೇಕು ಅಂತೇಳಿ ಒತ್ತಾಯ ಮಾಡಿ ಅವನು ಸಾಕಷ್ಟು ಪ್ರಯತ್ನ ಹೇಳ್ತಾನೆ. ಏನಾದ್ರೆ ಹೇಳಿ ನಾನು ತಡ್ಕೋಬೇಕಂತ ಸಾಕಷ್ಟು ಪ್ರಯತ್ನ ಮಾಡ್ತಾನೆ. ಬಟ್ ಅದಕ್ಕೆ ಅವಕಾಶ ಸಿಗಲಾರ್ದಂಗೆ ವೇಮ ಏನು ಮಾಡ್ತಾರೆ, ಅವಾಗ ಹೋಗಾರ್ದಂಗೆ ರಿಕ್ ಹಾಕಿಬಿಡ್ತಾರ. ಆಮೇಲೆ ಅದೇ ಬೆಳಗಿನ ಟೈಮ್ಗೆ ಇವು ಹೋಗ್ತಾನಲ್ಲಿ. ಇವು ಹೋಗಿ ನದಿಯೊಳಗೆ ಸ್ನಾನ ಮಾಡಿ ಆ ಪೂಜೆಗೆ ಬೇಕಾದಂಥ ಹೂಗಳನ್ನು ಮತ್ತು ನೀರನ್ನು ಒಯ್ದು ಅವಾಗ ಗುಹೆ ಒಳಗೆ ಹೋಗಿ ಅಭಿರಾಮಾಚಾರ್ಯರಿಗೆ ಬರೋಕ್ಕಾಗಲಿಲ್ಲ, ಅವರ ಶಿಷ್ಯನಾದ ನಾನು ಬಂದಿದ್ದೇನೆ, ಅವರಿಗೆ ಕೆಲಸ ಒತ್ತಡದಿಂದ ಬರೋಕ್ಕಾಗಲಿಲ್ಲ, ಅದಕ್ಕೆ ನಾ ಬಂದೇನೆ, ನನ್ನ ಕಳಿಸಿದವರು ಅಂತ ಹೇಳ್ತಾರೆ. ಆಗ ದಿವ್ಯ ದೃಷ್ಟಿ ಇರುವಂಥ ಯತಿಗಳು ಅಥವಾ ಋಷಿಗಳು ಅರ್ಥ ಮಾಡ್ಕೋತಾರೆ. ಅವಾಗ ಇವನು ಸಾಮಾನ್ಯ ವ್ಯಕ್ತಿ ಅಲ್ಲ, ಮಹಾಯೋಗಿ ವೇಮನ ಅಂತ ಅವ್ರಿಗೆ ಗೊತ್ತಾಗ್ತದೆ, ಇವ್ ಮುಂದೆ ದೊಡ್ಡ ಪುರುಷ ಆಗ್ತಾನೆ ಅಂತ ಗೊತ್ತಾಗ್ತದೆ. ಬಟ್ ನಾನು ನಿನಗೆ ಹೇಳ್ಬೇಕಾದ್ರೆ ಬೋಧನೆ ಮಾಡ್ತೇನೆ, ಬಟ್ ಅದನ್ನು ನಿನಗೆ ಸಿದ್ಧಿ ಆಗೋದಿಲ್ಲ. ಅದು ಸಿದ್ಧಿ ಆಗ್ಬೇಕಾಗಿತ್ತಂತಂದ್ರೆ ನೀ ಹೋಗಿ ಮತ್ತೆ ಇದನ್ನು ಅಭಿರಾಮಾಚಾರ್ಯರಿಗೆ ನೀನು ಬೋಧನೆ ಮಾಡಬೇಕು. ಅಭಿರಾಮಾಚಾರ್ಯರು ಮತ್ತೆ ನಿನಗೆ ಒಳ್ಳೆ ಬೋಧನೆ ಮಾಡಿದಾಗ ಮಾತ್ರ ಇದು ಸಾಧ್ಯ ಆಗ್ತದೆ ಅಂತ ಹೇಳಿದ್ದಾನೆ. ಆವಾಗ ಬೋಧನೆ ಮಾಡಿಸ್ಕೊಂಡು ಬಂದು ಅವನು ಕೆಲಸ ಮಾಡುವಂತ ಸ್ಥಳದಲ್ಲೇ ಬಂದು ಅಭಿರಾಮಾಚಾರ್ಯರಿಗೆ ಕಾಲಿಗೆ ಬೀಳ್ತಾನ. ಅಭಿರಾಮಾಚಾರ್ಯರಿಗೆ ಆಶ್ಚರ್ಯ ಆಗ್ತದೆ, ನನ್ನ ಮೇಲ್ವಿಚಾರಕ ನೀ ಕಾಲಿಗೆ ಬೀಳೋದಂದ್ರೆ ನನಗೆ ಒಂಥರ ಹಿಂಸೆ ಆಗ್ತದ, ಬೇಡ ಅಂತೇಳಿ ಹೇಳ್ತಾರ ಅವರು. ಆವಾಗ ನಾನೊಂದು ತಪ್ಪು ಮಾಡಿದ್ದೀನಿ, ಆ ತಪ್ಪಿಗಾಗಿ ನಿನ್ನ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾನ. ಆಗ ನಡೆದ ಎಲ್ಲ ಘಟನೆಯನ್ನು ಹೇಳ್ತಾನ. ನನ್ನ ಹೋಗಲಾರದಂತೆ ಮಾಡಿದ್ದು, ಆಮೇಲೆ ನಾ ವಿದ್ಯೆಯನ್ನು ಕಲಿಬೇಕಂತ ಅನ್ಕೊಂಡಿದ್ದು, ಅದರ ಸಂಬಂಧ ಹಿಂಗಾಯಿತು ಅಂತ ಹೇಳ್ತಾನ. ಆ ಬೋಧನೆಯನ್ನು ಮಾಡ್ದಾನ. ಆಮೇಲೆ ಅಭಿರಾಮಾಚಾರ್ಯರು ಅವನಿಗೆ ಬೋಧನೆಯನ್ನು ಮಾಡ್ತಾರ. ಆವಾಗ ಇಬ್ರು ಆ ವಿದ್ಯೆಯನ್ನು ಕಲಿತಾರ. ಆದರೆ ಬೋಧನೆ ಮಾಡಿದ ತಕ್ಷಣ ಅವರು ಅದರ ಸಾಧನೆ ಒಳಗೆ ಅರ್ತಾರ. ಬಟ್ ಅದು ತಿಳಿದ ಮೇಲೆ ಆಮೇಲೆ ಅವರ ಅಣ್ಣನಿಗೂ ಆ ವಿದ್ಯೆಯನ್ನು ಕಲಿಬೇಕಂತ ಅನಿಸ್ತದೆ. ಆ ವಿದ್ಯೆಯನ್ನು ಕಲಿಬೇಕಂದಾಗ ಅವಾಗ ವೇಮ ಒಂದು ಮಾತು ಹೇಳ್ತಾನ, ನೀ ಬಂಗಾರ ಮಾಡಬೇಕಂದ್ರೆ ನೀ ಮೊದಲು ಬಂಗಾರ ಆಗಿರ್ಬೇಕು ಅಂತ ಹೇಳ್ತಾನ. ನಮ್ಮ ಮನಸ್ಸಿನೊಳಗೆ ಬಂಗಾರದ ಬಗ್ಗೆ ಹುಚ್ಚಿತ್ತಂತಂದ್ರೆ ನಾವು ಬಂಗಾರ ಮಾಡ್ತಿದ್ರೆ ಸಾಧ್ಯ ಆಗೋದಿಲ್ಲ. ಮೊದಲು ನಾವು ಬಂಗಾರ ಆಗಬೇಕು, ಆಮೇಲೆ ನಾವು ಬಂಗಾರವನ್ನು ಮಾಡಬಹುದು ಅಂತ ಹೇಳ್ತಿಕೊಂಡು. ಆಮೇಲೆ ಇವನು ವೇಮನರು ಜಾತಿಯನ್ನ ಸಾಕಷ್ಟು ವಿರೋಧಿಸಿದವರು, ಜಾತಿ ಪದ್ಧತಿಯನ್ನು ವಿರೋಧಿಸಿದವರು. ನಾವು ಅನೇಕ ಮಹಾಪುರುಷರನ್ನು ನೋಡ್ತೀವಿ ಜಾತಿ ವ್ಯವಸ್ಥೆಯನ್ನು ವಿರೋಧಿಸಿದವರು. ಅದರಲ್ಲಿ ವೇಮ ಒಬ್ಬರು. ಈ ಜಾತಿ ಇದನ್ನು ವಿರೋಧ ಮಾಡಿದ ಕೂಡಲೇ ಮನೆಯಿಂದ ತಿರಸ್ಕೃತರಾಗ್ತಾರೆ, ಆಮೇಲೆ ಸಮಾಜದಿಂದ ತಿರಸ್ಕೃತರಾಗ್ತಾರೆ, ಆಮೇಲೆ ಮನೆಯಿಂದ ಹೊರಗೆ ಬರ್ತಾರೆ ಅವರು. ಆಮೇಲೆ ಏನು ಕೆಲಸ ಮಾಡ್ತಿರ್ತಾರೆ ಅವರು. ಅದಕ್ಕಾಗಿ ಮನೆಯಿಂದ ಹೊರಗೆ ಹಾಕ್ತಾರೆ. ಅವನು ಮನೆಯಿಂದ ಹೊರಗೆ ಹಾಕಿ ಒಂದಷ್ಟು ಜಮೀನು ಕೊಡ್ತಾರ. ಜಮೀನು ಕೊಟ್ಟು ಅವನು ಹೊರಗೆ ಹಾಕ್ತಾರ. ಅಲ್ಲೇ ಬೆಳೆದು ತಿನ್ಬೇಕಂತ ತಿಳ್ಕೊಂಡ ಆಮೇಲೆ ಅವನೇ ದತ್ತುರಿ ಬೀಜ ಅಂತ ಹೇಳಿ ಬಿತ್ತಾನ. ಅವು ಎದಕ್ಕೂ ಬಾರದ ಬೀಜ. ಆ ದತ್ತುರಿ ಬೀಜ ಬಿತ್ತಾನ. ಆ ಬಿತ್ತಿದ ಕೂಡಲೇ ಅವು ಕಾಯಿ ಬಂದ ಕೂಡಲೇ ಕೂಲಿ ಹಚ್ತಾನ. ಅವ ಕೂಲಿ ಹಚ್ಚಿ ದತ್ತುರಿ ಬೀಜ ಬಿಡಿಸಕ್ಕೆ ಹಚ್ತಾನ. ದತ್ತುರಿ ಬೀಜ ಬಿಡಿಸ್ಬಿಟ್ಟು ಕೂಲಿಗಳು ಬರ್ತಾರ. ಕೂಲಿಗಳು ಬಂದು ಅವ್ನು ದತ್ತುರಿ ಬೀಜ ಬಿಡಿಸ್ತಾರೆ, ಹುಚ್ಚದಾನ ಅಂತ ತಿಳ್ಕೊಂಡು ಹೇಳ್ತಾರೆ ಅವರು. ಆಮೇಲೆ ಕೂಲಿ ಕೇಳ್ತಾರ. ಸಾಯಂಕಾಲ ಅದ ಕೂಡ ಕೂಲಿ ಕೇಳ್ತಾರ. ಅವೇನ್ ಮಾಡ್ತಾನ, ಒಂದೊಂದು ದತ್ತುರಿ ಬೀಜವನ್ನ ಕೂಲಿಯಾಗಿ ಕೊಡ್ತಾನ. ಕೂಲಿಯಾಗಿ ಕೊಟ್ಟ ಕೂಡಲೇ ಅವರಿಗೆ ಸಿಟ್ಟು ಬರ್ತದ, ಏನು ಬೀಜ ಎದಕ್ಕೆ ಯೂಸ್ ಅದಾವ ಅಂತ ಹೇಳ್ಕೊಂಡು ಸಾಕಷ್ಟು ಜನ ಬೈತಾರ. ಒಬ್ಬ ಏನು ಮಾಡ್ತಾನ, ದತ್ತುರಿ ಬೀಜವನ್ನು ಒಗಿತಾನ. ಒಗೆದ ಕೂಡ ಒಡೆದು ಅದರೊಳಗಿಂದ ಬಂಗಾರ ಕಾಳ ಹೊರಗೆ ಬೀಳ್ತದೆ.
ಆಮೇಲೆ ಅವ್ರಿಗೆ ಆಶ್ಚರ್ಯ ಆಗ್ತದ, ಹಂಗಂದ್ರೆ ಈಗ ಎಲ್ಲದ್ರಿಗೂ ಬಂಗಾರ ಕಾಳದವ ಅಂತ ತಿಳ್ಕೊತಾರೆ ಕೂಲಿಯವರು. ಅವ್ರು ಏನ್ ಮಾಡ್ತಾರ, ಅವನಲ್ಲಿದ್ದಂತ ಎಲ್ಲ ದತ್ತು ಬೀಜಗಳನ್ನ ತಗೊಂಡು ಓಡಿ ಹೋಗಾಕತ್ತಾರ. ಬಟ್ ಮನೆಗೆ ಹೋಗಿ ನೋಡಿದಾಗ ಆ ವೇಮನ ಏನು ಕೊಟ್ಟಿದ್ದಲ್ಲ ಆ ಬೀಜಗಳಲ್ಲಿ ಮಾತ್ರ ಬಂಗಾರ ಇರ್ತದ. ಅವಾಗ ಗೊತ್ತಾಗ್ತದ ವೇಮನ ಕೊಟ್ಟಿದ್ದು ಮಾತ್ರ ಬಂಗಾರ ಅದಾವ, ಉಳಿದಿದ್ದು ಇಲ್ಲ ಅಂತ ಹೇಳಿ. ಆಮೇಲೆ ವೇಮನ ಎಲ್ಲವನ್ನೂ ತ್ಯಜಿಸ್ತಾನ. ಇದು ಯಾವುದು ಬೇಡ ನನಗೆ, ಇದು ಎಲ್ಲ ಕ್ಷಣಿಕ ಮಾತ್ರ ಅಂತ ತಿಳ್ಕೊಂಡು ಅವನು ಪದ್ಯಗಳನ್ನು ಬರೆಯೋದಕ್ಕಿಂತ ಹೆಚ್ಚು ಹಾಡಕ್ಕೆ ಸ್ಟಾರ್ಟ್ ಮಾಡ್ತಾನ. ಅದು ಲಿಖಿತ ರೂಪದಲ್ಲಿ ಅವನು ಎಲ್ಲಿಯೂ ಬರೆದಿಲ್ಲ ಅಂತ ಹೇಳಿ ಕೆಲವೊಂದು ಕಡೆ ದಾಖಲೆ ಹೇಳಿದವ. ಅವನು ಹಾಡ್ತಾನೆ, ಅವನ ಶಿಷ್ಯಂದರು ಬರೀತಾರ ಅಂತ ಹೇಳ್ತಾರ. ಅದರೊಳಗೆ ಒಂದು ಈಗ ವೇಮನ ವಚನ ನಾನು ಹೇಳ್ತೇನೆ, ನೀವು ಒಂದ್ಸಲ ಹೇಳಿದ್ರೆ ನನಗೂ ಖುಷಿ ಅನಿಸ್ತದ. ಆತ್ಮಶುದ್ಧಿ ಇರದ ಆಚಾರವೇತಕ್ಕೆ ಚಿತ್ತಶುದ್ಧಿ ಇರದ ಅಡಿಕೆಯಾತಕ್ಕೆ ಮಡಿಕೆ ಶುದ್ಧಿ ಇರದ ಅಡಿಗೆಯಕ್ಕೆ ಚಿತ್ತಶುದ್ಧಿ ಇರದ ಶಿವನ ಪೂಜೆ ಯಾಕೆ ವಿಶ್ವದಭಿರಾಮ ಕೇಳುವೇಮ. ಹೀಗೆ ಅಂದ್ರೆ ನಮ್ಮ ಆತ್ಮಶುದ್ಧಿ ಇರಲಿಲ್ಲ ಅಂತಂದ್ರೆ ನಾವು ಯಾವ ಆಚಾರ ಮಾಡಿದರು ನಾವು ಹೇಳ್ತಿರ್ತೀವಿ, ಈಗ ಸುಳ್ಳು ಹೇಳಬಾರ್ದು ಅಂತ ಹೇಳಿ. ಆದರೂ ಹೇಳಬಾರ್ದು ಅಂತ ಹೇಳಿ ನಾವು ಮಾಡೋದೆಲ್ಲ ಸುಳ್ಳು ಹೇಳ್ತಿದ್ರೆ ಅದು ಆಚಾರ ಆಗಿರಂಗಿಲ್ಲ. ನಾವು ಹೇಳೋದೊಂದು ಮಾಡೋದೊಂದು ಆದ್ರೆ ಅದು ಆಚಾರ ಅನಿಸ್ಕೊಳ್ಳೋದಿಲ್ಲ. ನಾವು ಏನು ಹೇಳ್ತೀವೋ ಅದನ್ನು ಮಾಡ್ತಿದ್ದೀವಿ ಅಂತಂದ್ರೆ ಅದಕ್ಕೆ ಆಚಾರ ಅಂತ ಕರೀತಾರೆ ಅಂತ ಹೇಳ್ತಾರೆ. ಆಮೇಲೆ ನಾವು ಒಂದು ಪಾತ್ರೆ ಇರ್ತದ, ಅದ್ರೊಳಗೆ ಹಾಲು ಕಾಸಿರ್ತೀವಿ, ಮರುದಿವ್ಸ ಮತ್ತೆ ಹಾಲು ಬರ್ತಾವ. ಹಾಲು ಬಂದಾಗ ಅದೇ ಪಾತ್ರೆಯಲ್ಲಿ ನಾವು ಹಾಲನ್ನು ಕಾಯಿಸ್ತೀವಿನೂ ಇಲ್ಲ, ಅದೇ ಪಾತ್ರೆಯಲ್ಲಿ ಹಾಲು ಕಾಯಿಸಿದ್ರೆ ಏನಾಗ್ತದ, ಒಡೆದು ಹೋಗ್ತದೆ. ಸೊ ಅದಕ್ಕೆ ಮಡಿಕೆ ಶುದ್ಧಿ ಇರಲಿಲ್ಲ ಅಂದ್ರೆ ಅದ್ರೊಳಗೆ ಮಾಡಿದ ಅಡಿಗೆ ಅದು ಶುದ್ಧ ಆಗಿರಂಗಿಲ್ಲ ಅಂತ ಹೇಳ್ತಾರ. ಆಮೇಲೆ ಚಿತ್ತ, ನಮ್ಮ ಮನಸ್ಸು ಎಲ್ಲಿಯೋ ಇರ್ತದ, ನಮ್ಮ ಮನಸ್ಸು ಅಲ್ಲಿ ನಾ ಜಮೀನು ತಗೋಬೇಕು, ಅಲ್ಲಿ ಇದನ್ನ ಮಾಡಬೇಕು ಅಂತ ಇರ್ತದ. ಆಮೇಲೆ ಶಿವನ ಪೂಜೆ ಮಾಡ್ತಿರ್ತೀವಿ ನಾವು, ಅವಾಗ ಆ ಶಿವನ ಪೂಜೆನೂ ಆಗೋದಿಲ್ಲ. ಹೀಗಾಗಿ ನಮ್ಮ ಚಿತ್ತ ಶುದ್ಧಿ ಇರಬೇಕು ಅನ್ನೋದಂತ ಮಾತನ್ನ ಆಮೇಲೆ ಇವರು ಆದಷ್ಟು ಜನರಿಗೆ ತಿಳಿಯುವಂತ ಕವಿತೆಗಳನ್ನ ಅಥವಾ 4 ಸಾಲಿನ ಪದ್ಯಗಳನ್ನ ಬರೀತಾರೆ, ಚೌಪದಿಗಳಂತ ಕರಿತೀವಿ. ಆ ಚೌಪದಿಗಳಲ್ಲಿ 3 ಸಾಲು ಏನು ಬರ್ತಾವಲ್ಲ ಅವು ಸಂದೇಶವನ್ನು ನೀಡುವಂಥವು, ಮಾನವನ ಅನುಭವ, ತನಗೆ ಅನುಭವದ ಅನುಭವ ಅಂತಾನೆ. ಆಮೇಲೆ ಇವರು ಹೇಳುವಂಥ ಪ್ರತಿಯೊಂದು ಚೌಪದಿಗಳು ಏನಿದಾವ ಅಂತಂದ್ರೆ ತಾನೇ ಹೇಳ್ಕೊತಾನ. ಅಂದ್ರೆ ಯಾವ ಮನುಷ್ಯನೂ ಪರಿಪೂರ್ಣನಲ್ಲ. ಆ ಪರಿಪೂರ್ಣತೆ ಬರಬೇಕಾಗಿದ್ರೆ ಈ ಬದಲಾವಣೆಗಳನ್ನು ಮಾಡ್ಕೋಬೇಕು ಅಂತ ತಿಳ್ಕೊಂಡ ಅವನು ಹೇಳ್ತಾನ. ಅದ್ರೊಳಗೆ ಬರುವಂತ ವಿಶ್ವದ ಅಭಿರಾಮ ಅಂದ್ರೆ ಅಭಿರಾಮನಿಗೆ ಅರ್ಪಣೆ ಆಗಲಿ ಅಂತ ತಿಳ್ಕೊಂಡ ಅವ್ರನ್ನ ನೆನೆಸ್ಕೊಂಡು ಆಮೇಲೆ ಕೇಳುವೇಮ ಅಂದ್ರೆ ತನಗೆ ತಾನೇ ಹೇಳ್ಕೊಳ್ಳುವಂತ ಸಾಲುಗಳನ್ನ ಅವನು ಬರೀತಾನೆ. ಆಮೇಲೆ ಇವರು ಬರೆದಂತ ಸಾಧಾರಣ 20,000 ಕವಿತೆಗಳಿರ್ಬೋದು. ಆದರೆ 20,000 ಕವಿತೆಗಳು ನಮಗೆ ಈಗಾಗಲೇ ಲಭ್ಯ ಇಲ್ಲ. ಸಾಧಾರಣ 15,000 ಕವಿತೆಗಳು ಲಭ್ಯದವ, ಅವಳನ್ನ ಪ್ರಿಂಟ್ ಮಾಡ್ಯಾರ. ಆಮೇಲೆ ನಮ್ಗೆ ಕನ್ನಡದಲ್ಲಿ ಹೇಗೆ ಸರ್ವಜ್ಞನನ್ನ ನೆನೆಸ್ಕೊಳ್ತೀವೋ ಹಾಗೆ ತಮಿಳಿನಲ್ಲಿ ತಿರುವಳ್ಳವರ್ ಅಂತ ಕವಿ ಬರ್ತಾರ. ಅದೇ ರೀತಿಯಾಗಿ ತೆಲುಗಿನಲ್ಲಿ ಬರುವಂಥವರು ನಮ್ಮ ಯೋಗಿ ವೇಮನರು. ಇವರು ಸಾಕಷ್ಟು ಪದ್ಯಗಳನ್ನು ಬರೆದಿರ್ತಾರ. ಆಮೇಲೆ ಕನ್ನಡದಲ್ಲಿ ಇವರ ಪದ್ಯಗಳನ್ನ ಟ್ರಾನ್ಸ್ಲೇಟ್ ಮಾಡ್ತಾರ. ಆಮೇಲೆ ಇವರು ಬರೆದಂತ ಅನೇಕ ಪದ್ಯಗಳನ್ನು ಇವರು ಜಾತಿ ವ್ಯವಸ್ಥೆಯನ್ನ ವಿರೋಧಿಸಿದ್ರಿಂದ ಇವರ ಪದ್ಯಗಳು ಆಗಿನ ಕಾಲದಲ್ಲಿ ಆಂಧ್ರ ಸಾಹಿತ್ಯದಲ್ಲಿ ಇವರಿಗೆ ಬೆಳಕಿಗೆ ಬರಕ್ ಕೊಡುವುದಿಲ್ಲ. ಅವರು ಸಾಧಾರಣ 300 ವರ್ಷಗಳ ಕಾಲ ಅವನು ಬೆಳಕಿಗೆ ಬರಕ್ ಕೊಡುವುದಿಲ್ಲ. ಬಟ್ ಆಮೇಲೆ ಬಂದಂತ ಬ್ರಿಟಿಷ್ ಅಧಿಕಾರಿ ಒಬ್ರು, C.P. ಬ್ರೌನ್ ಅಂತ ಅಧಿಕಾರಿ ಒಬ್ರು, ಅವರು ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ ಅವನ ಪದ್ಯಗಳನ್ನು.
ಸಿ ಟಿ ಬ್ರೌನ್ ಅವರು ಇಂಗ್ಲಿಷ್ ಟ್ರಾನ್ಸ್ಲೇಟಿಂಗ್ ಮಾಡಿ ಅವಾಗ ಇವರ ಪದ್ಯಗಳು ಜನತೆಗೆ ಸಿಗುವಂತ ಆಗ್ತಾವ, ಆಮೇಲೆ ಕನ್ನಡಕ್ಕೂ ಅನುವಾದ ಆಗ್ತಾವ. ಈ ರೀತಿಯಾಗಿ ವೇಮನರು ಬರೆದಂಥ ಅನೇಕ ವಚನಗಳನ್ನು ನಾವು ನೋಡ್ತೀವಿ. ಇಲ್ಲಿ ಸಾಕಷ್ಟು ನಮಗೆ ಜನರಿಗೆ ಅನುಕೂಲವಾಗುವಂಥ ಸಾಕಷ್ಟು ಅವರ ವಚನಗಳನ್ನು ನೋಡ್ತೀವಿ ನಾವು. ನಾನು ಇಲ್ಲಿ ಕೆಲವೊಂದು ಅವರ ವಚನಗಳನ್ನು ಬರೆದುಕೊಂಡು ಬಂದಿದ್ದೀನಿ. ಅವರ ವಚನಗಳಲ್ಲಿ ಬರುವಂಥದ್ದು ಹೆಂಗದ ಅಂತಂದ್ರೆ ಬುದ್ಧನ ಕರುಣೆ. ಬುದ್ಧ ಆಗೋಗಿದ್ದು ಎಂದೋ, ಬಟ್ ಅವರ ಮೂರ್ತಿಯನ್ನ ಇನ್ನೂ ಪೂಜೆ ಇಟ್ಟು ಕರುಣೆ ಅಂತ ಬಂದಾಗ ಬುದ್ಧನ ನೆನೆಸ್ಕೋತೀವಿ. ಒಮ್ಮೆ ಬುದ್ಧರು ಒಂದು ಊರಿಗೆ ಹೋದಾಗ ಏನಾಗ್ತದ ಅಂತಂದ್ರೆ ಅವ್ರಿಗೆ ಬಂದಂಗೆ ಸಿಕ್ಕಂಗ ಬೈತಾನ, ಬೈದು ಉಗುಳ್ತಾನ ಅವ್ರ ಮೇಲೆ. ಆದ್ರೆ ಅವನ ಶಿಷ್ಯಂದ್ರಿಗೆ ಸಾಕಷ್ಟು ಸಿಟ್ಟು ಬರ್ತದ. ನೀವು ಅಷ್ಟು ಅವನು ಬೈತಿದ್ರು ನಿಮ್ದು ಏನೂ ತಪ್ಪಿಲ್ಲ, ಆದರೂ ಅದನ್ನ ಹೆಂಗೆ ಸಹಿಸ್ಕೊಳ್ತೀರಿ, ಅವಾಗ ನಾನೇ ಉತ್ತರ ಕೊಡ್ಬೇಕಂತ ಮಾಡಿದ್ವಿ, ಆದ್ರೆ ನೀವಿದ್ದೀರಿ ಅಂದ್ರೆ ನಾವು ಉತ್ತರ ಕೊಡಲಿಲ್ಲ ಅಂತೇಳಿ. ಆಗ ಅವರು ಏನಿಲ್ಲ, ಸಮಾಧಾನ ಇದೆ, ಏನೂ ಆಗುದಿಲ್ಲ ಅಂತೇಳಿ. ಆಮೇಲೆ ಮರುದಿವ್ಸ ಅವನ ಅದೇ ವ್ಯಕ್ತಿ ಬರ್ತಾನೆ. ಅವ್ರು ಬಂದಾಗ ಮತ್ತೆ ಅದೇ ಮುಗುಳ್ನಗೆಯಿಂದ ಅವ್ನು ನೋಡ್ತಾರ. ಅವಾಗ ನಿನ್ನ ಬೈದಿದ್ದು ತೆಗೆಸಿಟ್ಟು ಬರಲಿಲ್ಲ ಅಂತ ಕೇಳ್ತಾರ ಅವರು. ಇಲ್ಲ, ಅದು ನಿನ್ನ ಮನಸ್ಸಿನಾಗ ಹಂಗಿತ್ತು, ಅದಕ್ಕೆ ಬೈದಿ. ಇವತ್ತು ನಿನಗೆ ಅದು ಮನಸ್ಸಿನಾಗ ಇಲ್ಲ, ನೀ ಬೈತಿಲ್ಲ. ಅವಾಗ ಅವ್ರಿಗೆ ನಮಸ್ಕರಿಸಿ ಅವ್ನು ಹೋಗ್ತಾನ. ಅವಾಗ ಅವ್ರ ಶಿಷ್ಯರಿಗೆ ಹೇಳ್ತಾರ, ಅವ್ರ ಮನಸ್ಸಿಗೆ ಆ ಕ್ಷಣಕ್ಕೆ ಏನು ಬಂದಿರ್ತಲ್ಲ ಅದನ್ನ ಮಾಡ್ತಿರ್ತಾರ. ಬಟ್ ನಿಜವಾಗಿಯೂ ಯಾವ ಮನುಷ್ಯನಿಗೆ ಅದು ವೈರತ್ವ ಅನ್ನೋದು ಒಂದು ಕ್ಷಣಿಕ ಮಾತ್ರ. ಅದನ್ನ ಇಟ್ಕೊಂಡು ನಾವು ಅದಕ್ಕೆ ರಿಯಾಕ್ಟ್ ಮಾಡ್ಕೊತ ಹೋದ್ರೆ, ಅದಕ್ಕೆ ನಾವು ಹೇಳ್ಕೊತ ಹೋದ್ರೆ, ಅದರ ವಿರುದ್ಧ ನಾವು ಮಾತಾಡ್ಕೊತ ಹೋದ್ರೆ ಅದು ಇನ್ನೂ ಹೆಚ್ಚಾಗ್ತದ. ಬೆಂಕಿಯೊಳಗೆ ಬೆಂಕಿ ಸೇರಿಸಿದ್ರೆ ಇನ್ನಷ್ಟು ಬೆಂಕಿ ಹೆಚ್ಚಾಗ್ತದ ಹೊರತು ಅದು ಕಡಿಮೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಅಂಬೇಡ್ಕರ್ ಸಮಾನತೆ, ಯಾವ ಜಾತಿನೂ ಶ್ರೇಷ್ಠ ಅಲ್ಲ, ಯಾವ ಜಾತಿನೂ ಕೀಳಲ್ಲ ಅನ್ನುವಂಥ ಮನೋಧರ್ಮವನ್ನ ಇವರಲ್ಲಿ ಕಾಣುತ್ತೇವೆ. ಆಮೇಲೆ ಕಬೀರದಾಸರ ಧಾರ್ಮಿಕ ಸಹಿಷ್ಣುತೆ ಅವರ ವಚನಗಳಲ್ಲಿ ನೋಡ್ತೀವಿ. ಬಸವಣ್ಣ ಕುವೆಂಪು ಅವರ ವಿಶ್ವ ಮಾನವ ಸಂದೇಶ, ಏನಾದರೂ ಆಗು ನೀ ಮೊದಲು ಮಾನವನಾಗುವಂತ ಕುವೆಂಪು ಅವರು ಹೇಳ್ತಾರಲ್ಲ, ಆ ರೀತಿಯ ಸಂದೇಶಗಳನ್ನ ಇವರ ವಚನದಲ್ಲಿ ನೋಡಬಹುದು ನಾವು. ಈ ಕೆಲವೊಂದು ವಚನಗಳನ್ನ ಅದಾವ. ತಾಯಿಯ ಗರ್ಭದಿಂದ ತಾ ಬರುವ ಸಮಯದಿ ಮೊದಲು ವಸ್ತ್ರವಿಲ್ಲ, ತುದಿಗಮಿಲಿಲ್ಲ, ನಡುವೆ ಬಟ್ಟೆ ಇಡುವುದಕ್ಕೆಂದೇ ತಿಳಿರಿ ವಿಶ್ವದ ವಿರೋಮ ಕೇಳುವೇಮ. ಅಂದ್ರೆ ತಾಯಿ ಗರ್ಭದಿಂದ ಬರಬೇಕಾದ್ರೆ ನಮ್ಮ ಮೇಲೆ ವಸ್ತ್ರ ಇರುವುದಿಲ್ಲ. ಆಮೇಲೆ ಜೀವನ ಮುಗಿದ ಮೇಲೆ ನಮ್ಮನ್ನು ಹುಗಿಯುವಾಗ ಅಥವಾ ಸುಡುವಾಗ ವಸ್ತ್ರ ನಮ್ಮಲ್ಲಿ ಇರುವುದಿಲ್ಲ. ಆದರೆ ನಡುವೆ ನಮ್ಮ ವಸ್ತ್ರ ಹಾಕೊಂಡು ತೋರಿಸೋದು ಏನಿದೆ ಅನ್ನುವಂಥ ಅರ್ಥವನ್ನ ಈಗ ಅವರ ಚೌಪದಿಯಲ್ಲಿ ನೋಡಬಹುದು. ತಂದೆ ತಾಯಿಯಲ್ಲಿ ದಯೆ ತೋರದ ಪುತ್ರ, ತಂದೆ ತಾಯಿಯಲ್ಲಿ ದಯೆ ತೋರದ ಪುತ್ರ ಹುಟ್ಟಲೇನು ಮತ್ತೆ ಸತ್ತರೇನು, ಹುತ್ತದಲ್ಲಿ ಗೆದ್ದಲು ಹುಟ್ಟವೇ ಸಾಯವೇ ಸಾಯುವೆ ವಿಶ್ವದೇವ ಕೇಳುವೇಮ. ಅಂದರೆ ತಂದೆ ತಾಯಿಗಳಲ್ಲಿ ದಯೆ ತೋರದಂತ ಪುತ್ರ ಹುಟ್ಟಿದ್ರೇನು ಸತ್ತರೇನು. ಈಗ ನಾವು ಸಾಕಷ್ಟು ವಾಟ್ಸಪ್ಗಳಲ್ಲಿ ಮೆಸೇಜ್ಗಳನ್ನು ನೋಡ್ತಿರ್ತೀವಿ. ಮೊನ್ನೆ ಒಂದು ಮೆಸೇಜ್ ಬಂದಿತ್ತು, ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ತಾರೆ. ಇಬ್ಬರು ಮಕ್ಕಳು ಇರ್ತಾರೆ ಅವ್ರಿಗೆ, ಆ ಮಕ್ಕಳನ್ನ ಬೆಳೆಸ್ತಾರ, ಚೆನ್ನಾಗಿ ಬೆಳೆಸ್ತಾರ. ಎಷ್ಟು ಅವ್ರಿಗೆ ಏನು ಕೊಡಕ್ಕಾಗಿಲ್ಲ, ಅವನು ಸಾಮಾನ್ಯ ಒಂದು ನೌಕರಿಯೊಳಗಿದ್ದಂತವ, ಏನೇ ಕಷ್ಟ ಆದರೂ ತಮಗೆ ಕಷ್ಟ ಆದರೂ ಮಕ್ಕಳಿಗೆ ಕಷ್ಟ ಗೊತ್ತಾಗೋದು ಅಂತ ತಿಳ್ಕೊಂಡು ಚಲೋ ಸಾಲಿಗೆ ಹಚ್ಚಿ ಚೆನ್ನಾಗಿ ಬೆಳೆಸ್ತಾರೆ ಅವ್ರನ್ನ. ಅವ್ರು ದೊಡ್ಡ ಇಂಜಿನಿಯರ್ ಆಗ್ತಾರೆ. ಆಮೇಲೆ ಈ ದೇಶವನ್ನು ಬಿಟ್ಟು ಪರದೇಶಕ್ಕೆ ಹೋಗ್ತಾರೆ. ಅವರು ಪರದೇಶಕ್ಕೆ ಹೋಗಿ ಅಲ್ಲಿ ಇರ್ತಾರೆ. ಆಮೇಲೆ ಕೆಲವೊಂದ್ಸಲ ಫೋನ್ ಮುಖಾಂತರ ಮಾತಾಡ್ತಿರ್ತಾರೆ. ಆ ವೃದ್ಧ ಆ ತಂದೆ ತಾಯಿಗೆ ವಯಸ್ಸಾಗ್ತದೆ. ವಯಸ್ಸಾದ ಮೇಲೆ ಆಮೇಲೆ ತಾಯಿ ತೀರು ಹೋಗ್ತಾಳ. ತಾಯಿ ತೀರುವಂಥ ಮೆಸೇಜನ್ನ ಅವರಿಗೆ ಮುಟ್ಟಿಸ್ತಾರೆ. ಆಗ ಇಬ್ರು ಅಣ್ಣ ತಮ್ಮಂದಿರು ಮಾತಾಡ್ತಾರೆ. ಅಣ್ಣ ತಮ್ಮಂದಿರು ಮಾತಾಡ್ಕೊಂಡು ಏನು ಹೇಳ್ತಾರೆ ಅಂತಂದ್ರೆ, ಈ ತಾಯಿಯ ಒಂದು ಅಂತಿಮ ಕಾರ್ಯಕ್ಕೆ ನೀ ಹೋಗು, ಮುಂದಿನ ತಂದೆ ಕಾರ್ಯಕ್ಕೆ ನಾ ಹೋಗ್ತೇನೆ ಅಂತ ಹೇಳಿ. ಆವಾಗ
ಅವನ ತಮ್ಮ ಬರ್ತಾನ, ಒಬ್ಬ ಬರ್ತಾನ ಭಾರತ ದೇಶಕ್ಕೆ ಬಂದು ಆ ಮನೆಗೆ ಬರ್ತಾನ. ಆಮೇಲೆ ಅವನು ಫೋನಾಗ ಮಾತಾಡೋದನ್ನ ಅವ್ರ ತಂದೆ ಕೇಳಿಸ್ಕೊತಾನ. ಆವಾಗ ಅವನೇನು ಮಾಡೋದಿಲ್ಲ, ಅವನು ಒಂದು ರೂಮಿಗೆ ಹೋಗಿ ಉರ್ಲು ಹಾಕೋತಾನ. ಆಮೇಲೆ ಒಂದು ಪತ್ರ ಬರೆದಿಟ್ಟಿರ್ತಾನ, ಹೆಂಗೂ ಬಂದು 2 ಕಾರ್ಯ ಮುಗಿಸ್ಕೊಂಡು ಹೋಗ್ಬಿಡು, ಮತ್ತು ಅವನು ಬರೋದು ಬೇಡ. ಅಂದ್ರೆ ನಾವು ಮಕ್ಕಳನ್ನ ವಿದ್ಯೆ ಕೊಡೋದು ಯಾಕ, ಆಮೇಲೆ ಮಕ್ಕಳು ಹುಟ್ಟುವುದು ಯಾಕ, ನಾವೆಲ್ಲರಿಗೂ ನಮ್ಗೆಲ್ಲರಿಗೂ ಶಿಕ್ಷಣ ಕೊಡ್ಬೇಕನ್ನೋದದ. ಶಿಕ್ಷಣ ಕೊಟ್ಟು ಏನು ಮಾಡಿಸ್ಬೇಕಂದ್ರೆ ನೌಕರಿ ಮಾಡಿಸ್ಬೇಕು. ನೌಕರಿ ಮಾಡಿಸ್ಬೇಕಂದ್ರೆ ಹೆಂಗೆ ಬರ್ಬೇಕಂದ್ರೆ ದುಡ್ಡು ಬರಬೇಕು. ದುಡ್ಡು ಬರ್ಬೇಕಂದ್ರೆ ಅವ್ರು ದೊಡ್ಡ ನೌಕರಿ ಹೋಗಿರ್ಬೇಕು. ದೊಡ್ಡ ನೌಕರಿ ಹೋಗ್ಬೇಕಂದ್ರೆ ನಾವೇನು ಮಾಡಬೇಕು, ದೊಡ್ಡ ನೌಕರಿ ಹೋಗ್ಬೇಕು, ದೊಡ್ಡ ಊರುಗಳಿಗೆ ಹೋಗ್ಬೇಕು. ಅವ್ರು ದೊಡ್ಡ ಊರಿಗೆ ಹೋದ್ಮೇಲೆ ಹೊಳ್ಳಿ ನಮ್ಮ ಹಳ್ಳಿಗೆ ಯಾಕೆ ಬರ್ತಾರ? ನಾವು ವಿದ್ಯೆ ಕಲಿತು ಈಗ ಮಾಡುತ್ತಿರೋದು ಏನಂತಂದ್ರೆ ನೌಕರಿ ಮಾಡಕ್ ಹೋಗ್ತೀವಿ, ಇನ್ನೊಬ್ಬರ ಕೈಯಲ್ಲಿ ದುಡಿಯಕ್ಕೆ ಹೋಗ್ತೀವಿ. ಆದರೆ ನಮ್ಮ ಮೂಲ ಉದ್ಯೋಗ ಏನದ ವ್ಯವಸಾಯ. ಆ ವ್ಯವಸಾಯವನ್ನು ನಾವು ಸಾಕಷ್ಟು ಜನ ಬಿಟ್ಟು ಹೋಗ್ತಾ ಇದ್ದೀವಿ. ಅದರಿಂದ ವಿಮುಖರಾಗ್ತಿದ್ದೀವಿ. ಆದರೆ ನಾವು ಏನು ಬೇಕಾಗಿದೆ, ಬದುಕಿಗೆ ಬೇಕಾಗಿರೋದು ಏನು ಅನ್ನೋದನ್ನ ಮರಿತಾ ಇದ್ದೀವಿ ಅನ್ನುವಂಥ ಅರ್ಥವನ್ನ ಇದರಲ್ಲಿ ಹೇಳ್ತಾರೆ. ಧ್ವಜವೆತ್ತಿ ಸಾರು ದೇವನೊಬ್ಬನೆಂದು, ಧ್ವಜವೆತ್ತಿ ಸಾರು ದೇವನೊಬ್ಬನೆಂದು, ನಿಜಬಹುದು ಒಳಗೆ ನಿಂತಿರುವನು ಚೊಕ್ಕ, ನೋಡುವವನ ಸಂತಸುದಿ ಮುಳುಗುವೆ ವಿಶ್ವದೇರಾಮ ಕೇಳುವೇಮ. ದೇವರು ಒಬ್ಬನಾದ ಅಂತ ಹೇಳು. ಆಮೇಲೆ ನಿನ್ನ ಮನಸ್ಸನ್ನು ನಿಂತು ನೋಡಿದ್ರಿ ಅಂತಂದ್ರೆ ನಿನಗೆ ಗೊತ್ತಾಗ್ತದ. ನಿನ್ನ ಮನಸ್ಸನ್ನು ನೀ ತಿಳ್ಕೊಂಡ್ರೆ ಗೊತ್ತಾಗ್ತದ ದೇವರ ಅದಾನ, ನಿನ್ನೊಳಗೆ ದೇವರ ಅದಾನ. ನೀ ಅದನ್ನ ಪರಿಶುದ್ಧ ಮಾಡ್ಕೊಂಡಿ ಅಂತಂದ್ರೆ ನಿನಗೆ ದೇವರು ಕಾಣಿಸ್ತಾನ ಅನ್ನುವಂಥ ಒಂದು ಇಲ್ಲಿ ಭಾವಾರ್ಥವನ್ನು ಕೊಡ್ತಾರ. ಗುರು ಹೇಳುವ ತತ್ವವನ್ನು ಅರಿಯುವವನು ಬ್ರಹ್ಮನಲ್ಲಿ ಲೀನವಾಗಿ ಶೋಭಿಸುವನು. ಹುಟ್ಟು ತಿಳಿದಾಗ ತಾನೇ ಆಗುವನು ಬ್ರಹ್ಮ, ವಿಶ್ವದ ಅಭಿರಾಮ ಕೇಳುವೇಮ. ಅಂದ್ರೆ ಇಲ್ಲಿ ಗುರು ತತ್ವವನ್ನು ಹೇಳುವವನು, ಗುರು ಹೇಳುವಂತ ತತ್ವವನ್ನು ನಾವು ಪಾಲಿಸುವುದಾದ್ರೆ ನಾವು ಬ್ರಹ್ಮನಲ್ಲಿ ಲೀನವಾಗಿ ಹೋಗ್ತೀವಿ ಅಂತ ಹೇಳಿ. ಇದಕ್ಕೊಂದು ನನಗೆ ಘಟನೆ ನೆನಪಾಗ್ತದ. ಶಿಶ್ನಾಳ್ ಶರೀಫರು ನಮ್ಗೆಲ್ಲರಿಗೂ ಗೊತ್ತು, ಕೋಳಿ ನುಂಗಿತ್ತ ಅಂತ ಹೇಳಿ. ಶಿಶ್ನಾಳ್ ಶರೀಫರು ಮುಸ್ಲಿಮರು. ಅವರ ತಂದೆ ಅವನ್ನ ವಿದ್ಯಾಭ್ಯಾಸಕ್ಕಂತ ಹೇಳಿ ಗೋವಿಂದ ಭಟ್ಟರಲ್ಲಿ ಬಿಡ್ತಾರೆ. ಗೋವಿಂದ ಭಟ್ಟರು ಬ್ರಾಹ್ಮಣರು. ಗೋವಿಂದ ಭಟ್ಟರಲ್ಲಿ ಬಿಟ್ಟಾಗ ಅವರು ಗೋವಿಂದ ಭಟ್ಟರನ್ನು ಸ್ವೀಕರಿಸ್ತಾರೆ ಶಿಷ್ಯನಾಗಿ. ಆಮೇಲೆ ಏನೇ ಕೆಲಸ ಹೇಳಿದ್ರು ಮುಂಚೂಣಿಯಲ್ಲಿ ಅವರು ಶಿಶ್ನಾಳ್ ಶರೀಫರಿಗೆ ಹೇಳ್ತಿರ್ತಾರೆ. ಆವಾಗ ಉಳಿದಿದ್ದ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಅದೊಂದು ಮುನಿಸಾಗ್ತದೆ. ಆಮೇಲೆ ಬ್ರಾಹ್ಮಣ ವಿದ್ಯಾರ್ಥಿಗಳೆಲ್ಲ ಸೇರಿ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ, ನೀವು ಆ ಶರೀಫಿಗೆ ಏನ್ ಕಲಿಸ್ತಿಲ್ಲ ನಮ್ಗದನ್ನ ಕಲಿಸಲಿ ಅಂತ ಕೇಳ್ಕೊತಾರೆ. ಆಮೇಲೆ ಅವರು ಒಂದು 2 ದಿವಸ ಟೈಮ್ ಕೊಡ್ರಿ, ನಾವು ವಿದ್ಯಾರ್ಥಿಗಳು ಬರ್ತಾರ, ಅವ್ರ ಶಿಷ್ಯಂದ್ರು ಬರ್ತಾರ. ಬಂದ ಕೂಡಲೇ ಅವಾಗ ಅವರು ಒಂದು ಗ್ಲಾಸ್ ನೋಡೋದು ಕೆಮ್ಮಿ ಅವರ ಕಫವನ್ನು ಹೊರಗೆ ತೆಗಿತಾರೆ. ಕಫ ಹೊರಗೆ ತೆಗೆದ ಇದನ್ನ ಯಾರೂ ತುಳಿಯದ ಜಾಗಕ್ಕೆ ನೀವು ಹೋಗಿ ಹಾಕಿ ಬರಬೇಕು ಅಂತ ಹೇಳ್ತಾರ. ಅಂದ್ಮೇಲೆ ಅದನ್ನ ತಗೊಂಡು ಅವ್ರು ಅಡ್ಡಾಡಿ ಎಲ್ಲ ಕಡೆ ಅಡ್ಡಾಡ್ತಾರೆ. ಗುಡ್ಡ ಮಾಡ್ತಾರೆ, ನದಿ ದಾಟಿ ಹೋಗ್ತಾರೆ, ಎಲ್ಲ ಕಾಡಿನ ಹೋಗ್ತಾರೆ. ಎಲ್ಲಿ ಹೋಗ್ತಾರೆ, ಎಲ್ಲಿ ಆದ್ರೂ ಒಂದು ಪ್ರಾಣಿ ಇರ್ತದ, ಮನುಷ್ಯ ಪ್ರಾಣಿ ಇರ್ತದ, ಇಲ್ಲ ಪ್ರಾಣಿ ಇರ್ತದ. ಅದಕ್ಕೆ ಜಾಗ ಎಲ್ಲಿ ಸಿಗಿಲ್ಲ ಅಂತ ತೊಗೊಂಡು ಹೊರಗೆ ಬರ್ತಾರ ಅವರು. ಅಂದ್ಕೂಡಲೇ ಆಗ ಶಿಶ್ನಾಳ್ ಶರೀಫನ ಕರೀತಾರ. ಶಿಶ್ನಾಳ್ ಶರೀಫನ ಕರೆದು
ಇದನ್ನ ಯಾರೂ ತಿಳಿಯದ ಜಾಗಕ್ಕೆ ಆಗಿವಾ ಅಂತ ಹೇಳಿ ಕಳಿಸ್ತಾರೆ. ಆವಾಗ ಅವ್ರ ವಿದ್ಯಾರ್ಥಿಗಳು ನಗತಾರ ಅವ್ನು ನೋಡಿ, ನಮಗೆ ಇಷ್ಟೆಲ್ಲ ಜನ ಕೂಡಿ ಹುಡುಕಿದ್ದು ಜಾಗ ಇವ್ಗೆ ಅನಿಸುತ್ತದೆ ಅಂತ ತಿಳ್ಕೊಂಡು ನಗತಾರ ಅವರು. ಆದರೂ ಶಿಕ್ಷಣ ಸೇರ್ಕೊಂಡು ತೊಗೊಂಡು ಹೋಗ್ತಾರ. ಆಮೇಲೆ ಸ್ವಲ್ಪ ಅಡ್ಡಾಡ್ತಾರ. ಆಮೇಲೆ ಅಡ್ಡಾಡಿ ಬಂದು ಗುರುಗಳ ಹತ್ರ ಬರ್ತಾರ ಅವರು. ಹಾಕಿ ಬನ್ನಿರಿ ಅದ್ದಾರ ಅಂತ ಹೇಳ್ತಾರ ಅವರು. ಆಮೇಲೆ ಇವ್ರಿಗೆ ಸಿಗದಂತ ಜಾಗ ನಿನಗೆ ಎಲ್ಲಿ ಸಿಕ್ತು ಅಂತ ಹೇಳ್ತಿದ್ದಾರ. ಅಪ್ಪಾರ ನಾನು ಎಲ್ಲಿಯೂ ಹಾಕಲಿಲ್ಲ, ನನ್ನೊಳಗೆ ನಾನು ಕೊಡ್ತೀನಿ, ನನ್ನ ಇದೆಯೊಳಗನ ಐತದು ಅಂತ ಹೇಳ್ತಾರೆ. ಅದಕ್ಕೆ ಗುರು ಭಕ್ತಿ ಅನ್ನೋದಿತ್ತು ಅಂತಂದ್ರೆ ನಮ್ಗೆ ಗುರು ಹೇಳುವಂತ ಮಾತು ನಮ್ಮ ಮನಸ್ಸಿಗೆ ಮೂಡ್ತದ. ಆಮೇಲೆ ನಾವು ಏನು ಸಾಧಿಸಬೇಕಂತೀವಿ ಅದನ್ನು ಮುಟ್ಟಕ್ಕೆ ಸಾಧ್ಯ ಆಗ್ತದೆ ಅಂತ ತಿಳ್ಕೊಂಡು ಹೇಳ್ಬೋದು. ಆಮೇಲೆ ಇನ್ನೊಂದು ವಚನ, ಮುರಿದೊಡನೆ ಲೋಹ 2-3 ಬಾರಿ, ಅಂದ್ರೆ ಲೋಹವನ್ನು ಮುರಿಬೋದು ನಾವು, ಅದನ್ನು 2 ಬಾರಿ ಮುರಿಬೋದು, 3 ಬಾರಿ ಮುರಿಬೋದು, ಮತ್ತೆ ಜೋಡಿಸ್ಬೋದು ನಾವು. ಕಾಯಿಸಿ ಬೇಯಿಸುವನು ಕಮ್ಮಾರನು, ಮನಸ್ಸು ಮುರಿದೊಡನೆ ಮತ್ತೆ ಅಂಟಿಸಲು ಸಾಧ್ಯವೇ? ವಿಶ್ವದೇವಿರಾಮ ಕೇಳುವೆಮ್ಮ. ಅಂದ್ರೆ ನಾವು ಮನಸ್ಸನ್ನು ಮುರಿದ ಮೇಲೆ ಅದನ್ನು ಜೋಡಿಸಕ್ಕೆ ಸಾಧ್ಯ ಆಗ್ತದೆ. ನಾವು ಜಗಳ ಆಡ್ತೀವಿ. ಆಮೇಲೆ ಆ ಮನಸ್ಸುಗಳ ಜೊತೆಗೆ ಕೂಡ್ಬೇಕಂತಂದ್ರೆ ಅಷ್ಟು ಮನಸ್ಸಾಗೋದಿಲ್ಲ. ಕನ್ನಡಿ ಹೊಡಿತದ. ಕನ್ನಡಿ ಹೊಡೆದ ಮೇಲೆ ನಾವು 100 ಚಿತ್ರಗಳು ಕಾಣಿಸ್ತಾವ. ಬಟ್ ಅವನ್ನ ಎಲ್ಲನೂ ಸೇರಿಸಿ ಮೊದಲಿದ್ದ ಕನ್ನಡಿ ಹೆಂಗಿತ್ತು ಹಂಗೆ ಒಂದೇ ಮುಖ ಕಾಣಿಸ್ಬೇಕಾದ್ರೆ ಸಾಧ್ಯ ಇಲ್ಲ. ಸೊ ಅದಕ್ಕಾಗಿ ನಾವು ಮನಸ್ಸುಗಳನ್ನು ಹೊಡೆಯುವಂಥ ಮಾತುಗಳನ್ನು ಆಡೋದು ಬಿಟ್ಟು, ಈಗ ನೀವು ಈಗಾಗಲೇ ಸೀರಿಯಲ್ ನೋಡ್ತಿರ್ತೀರಿ, ಅಲ್ಲಿ ಮನಸ್ಸು ಹೊಡೆಯುವಂಥ ಮಾತುಗಳನ್ನ ಹೆಚ್ಚಿರ್ತಾವ. ಯಾವುದು ಜೋಡಿಸುವಂಥ ಕಾರ್ಯಗಳು ಯಾವುದೂ ಇರಂಗಿಲ್ಲ. ಸೊ ಆದಷ್ಟು ಆ ನಿಟ್ಟಿನಲ್ಲಿ ನಾವು ಇದು ನಮ್ಮ ಮನಸ್ಸಿನಲ್ಲಿ ಊರ್ಬೇಕಾಗಿತ್ತಂದ್ರೆ, ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಮಾತುಗಳು ಒಳ್ಳೆಯ ವಿಚಾರಗಳು ಬರಬೇಕಾಗಿತ್ತು ಅಂತಂದ್ರೆ ಯೋಗಿ ವೇಮನ ಒಂದೊಂದು ವಚನಗಳನ್ನ ದಿನಾಲು ಒಂದು ವಚನ ನಾವು ಹೇಳ್ಬೋದ. ಬಸವಣ್ಣನವ್ರ ವಚನಗಳು ಸಾಕಷ್ಟು ಗೊತ್ತದ ನಮಗೆ. ಆಮೇಲೆ ಕಬೀರದಾಸರ ದೋಹೆಗಳು ಸಾಕಷ್ಟು ಗೊತ್ತದ ನಮಗೆ. ಅದೇ ರೀತಿ ವೇಮನ ವಚನಗಳು ನಮ್ಮಲ್ಲಿ ಉಳಿಬೇಕಾಗಿತ್ತಂದ್ರೆ ಜೀವನಕ್ಕೆ ಒಂದಾದ್ರು ವಚನಗಳು. ಮೊದಲು ನಾನು ಸಾಕಷ್ಟು ಹುಡುಕೋ ಪ್ರಯತ್ನ ಮಾಡಿದ್ದೆ, ಸಿಕ್ಕಿರಲಿಲ್ಲ. ಆದರೆ ತೀರಾ ಇತ್ತೀಚೆಗೆ ಕರ್ನಾಟಕ ವಿಶ್ವವಿದ್ಯಾಲಯದವರು ಒಂದು ಬುಕ್ ಮಾಡ್ಯಾರ, ವೇಮನನ ವಚನಗಳು ಅಂತೇಳಿ. ಸೊ ಅದರೊಳಗೆ ಸಾಕಷ್ಟು ವಚನಗಳು ಸಿಕ್ಕು ನನಗೆ. ಆಮೇಲೆ ಎಲ್ಲೋ ನೆಟ್ನಾಗ ಹುಡುಕಿದ್ರೆ ಅವು ಬರೀ ತೆಲುಗಿನಲ್ಲಿದ್ದು ಅಷ್ಟು ತಿಳಿತಿರ್ಕಿಲ್ಲ. ಇವರು ಕರ್ನಾಟಕ ವಿಶ್ವವಿದ್ಯಾಲಯದವರು ಮಾಡಿದಂಥ ವಚನಗಳು ಕನ್ನಡದಲ್ಲಿ ಇದಾವ, ಸಾಕಷ್ಟು ತಿಳಿಯುವಂಥದ್ದಾವ. ಅಂಥವನ್ನ ಮಕ್ಕಳಿಗೆ ನಾವು ಹೇಳೋಣ. ಯಾಕಂತಂದ್ರೆ ಈಗ ಮಕ್ಕಳಿಗೆ ನಾವು ಶಾಲೆ ಕಳಿಸ್ತಿದ್ದೀವಿ, ಆದರೆ ನಾನು ಶಾಲೆಯಲ್ಲಿ ನಾನು ಏನು ಅನುಭವಿಸ್ತಿದ್ದೀನಿ ಅದನ್ನು ಸಾಕಷ್ಟು ಶಿಕ್ಷಕರು ಅನುಭವಿಸ್ತಾ ಇದ್ದಾರೆ. ಇದು ಗೌರ್ಮೆಂಟ್ ಶಾಲೆ ಆಗಿರಲಿ, ಪ್ರೈವೇಟ್ ಸ್ಕೂಲ್ ಆಗಿರಲಿ. ಮಕ್ಕಳಿಗೆ ನಾವು ಈಗ ಶಾಲೆಗೆ ಹೋದ್ಮೇಲೆ ನಾವು ಏನು ಕೇಳ್ತೀವಿ ಅಂದ್ರೆ, ನಮ್ಮ ಮಗುವಿಗೆ ಮಾರ್ಕ್ಸ್ ಯಾಕೆ ಕಡಿಮೆ ಬಿದ್ದಾವ ಅಂತ ಕೇಳ್ತೀವಿ. ಮಾರ್ಕ್ಸ್ಗಳ ಬಗ್ಗೆ ಮಾತ್ರ ಕೇಳ್ತಾ ಇದ್ದೀವಿ ನಾವು. ಬಟ್ ಅವ ಏನು ಹೆಂಗಲ್ಲ, ಟೀಚರ್ ಜೊತೆ ಹೆಂಗೆ ಮಾತಾಡ್ತಾನ. ಈಗ ಮಕ್ಕಳು ಹೆಂಗಾಗ್ಯಾವ ಅಂತಂದ್ರೆ, ಈ ವರ್ಷ ನಾನು ಅವ್ರ ಕ್ಲಾಸಿಗೆ ಹೇಳ್ತೇನೆ ಅಂತಂದ್ರೆ ಅವಾಗ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಎಲ್ಲ ವಿಶ್ ಮಾಡ್ತಾರೆ, ನಮಸ್ಕರಿಸ್ತಾರೆ. ಆದರೆ ಮುಂದಿನ ವರ್ಷ ತರಗತಿ ನಾನು ಹೇಳೋದಿಲ್ಲ ಅಂತಂದ್ರೆ ಅವ್ರು ವಿಶ್ ಮಾಡೋದಿಲ್ಲ, ಏನು ಮಾಡೋದು, ಆ ರೀತಿ ವಿದ್ಯಾರ್ಥಿಗಳಿದ್ದಾರೆ. ಆಮೇಲೆ ಶಾಲೆಗೆ ಮೊದಲನೇ ದಿವಸ ಹೋದ ಕೂಡಲೇ ನಾವು ಏನು ಮಾಡ್ತಿದ್ವಿ ಅಂತಂದ್ರೆ ಶಾಲೆನ ಕ್ಲೀನ್ ಮಾಡ್ತಿದ್ವಿ, ಶಾಲೆಯನ್ನು ಸ್ವಚ್ಛಗೊಳಿಸೋ ಕೆಲಸ ಮಾಡ್ತಿದ್ದೀವಿ. ಆದರೆ ಈಗಿನ ಯಾವ ವಿದ್ಯಾರ್ಥಿಗಳು ಹಳ್ಳಿಯೊಳಗೂ ಹೇಳ್ತಾನೆ, ಹಳ್ಳಿಯೊಳಗೂ ಮಾಡೋದಿಲ್ಲ. ನನ್ನ ಕೆಲವೊಂದು ಗೆಳೆಯರದ ಅವರಿಗೆ ನಾವು ಹಂಗೆ ಚರ್ಚೆ ಮಾಡ್ತಿರ್ತೀವಿ. ಚರ್ಚೆ ಮಾಡ್ತೀವಿ ಈಗಿನ ವಿದ್ಯಾರ್ಥಿಗಳು ಹೆಂಗೆ ಅಂತಂದ್ರೆ, ಒಂದು ಸ್ವಲ್ಪ ಕಸೂತಿ ತೊಗೊಂಡ್ರೆ ನಾಯಕ್ ತಗೋಬೇಕ್ರಿ ಅನ್ನೋ ಅಂತ ಮನೋಭಾವ ಮಕ್ಕಳಲ್ಲಿ ಬರ್ತಾ ಇದೆ. ಸೊ ಆ ಮನೋಭಾವ ಹೋಗ್ಬೇಕಾಗಿತ್ತಂದ್ರೆ ನಮ್ಮಲ್ಲಿ ಸದ್ವಿಚಾರಗಳು ಕೂಡಬೇಕು. ಸದ್ವಿಚಾರಗಳು ಕೂಡಬೇಕಾಗಿತ್ತಂತಂದ್ರೆ ನಾವು ಸದ್ವಿಚಾರಗಳನ್ನು ಓದಬೇಕು ಅಂದ್ರೆ ಏನು ಮಾಡ್ಬೇಕಂದ್ರೆ ಮೊಬೈಲ್ ಬಿಡಬೇಕು. ಮೊಬೈಲ್ ನಾವು ಏನು ಮಾಡ್ತೀವಿ ಅಂದರೆ ಮನೆಗೆ ಬಂದು ಕೂತೀವಿ ಅಂದರೆ ಮೊಬೈಲ್ ಕೂತ್ಕೊಂಡು ಬಿಡ್ತೀವಿ. ಅವು ರೀಲ್ಸ್ ಬಂದಾವ. ಈಗ ರೀಲ್ಸ್ ಬಂದಾಗಿಂದ ರಿಯಾಲಿಟಿ ಅನ್ನೋದು ಹೋಗ್ಬಿಟ್ಟದ. ರಿಯಾಲಿಟಿ ಅನ್ನೋದು ಮಾಹಿತಿ ರೀಲ್ಸ್ ಮಾಡಿ ನೋಡಿದ್ರು ಮಾಡೋದು. ಈಗ ಹಳ್ಳಿಯಿಂದ ದಿಲ್ಲಿವರೆಗೂ
ನೋಡಿದನ್ನು ರೀಲ್ಸ್ ಮಾಡ್ತಾರ, ಅದ್ರೊಳಗೆ ಚಂದ ಚಂದ ಭಾಷಣ ಮಾಡ್ತಾರ. ಬಟ್ ಅದು ಆಚರಣೆದೊಳಗೆ ಇರಬೇಕಲ್ಲ. ಸೊ ಅದಕ್ಕಾಗಿ ನಾವು ಈ ವೇಮನ ವಚನಗಳನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು, ವೇಮನ ವಚನಗಳಂತ ಅಷ್ಟೇ ಅಲ್ಲ, ಉಳಿದ ವಚನಗಳನ್ನು ಕೆಲವೊಂದು ಹೇಳಕತ್ತೀವಿ ಅಂತಂದ್ರೆ, ನಾವು ಸಣ್ಣ ಇದ್ದಾಗ ಸಾಕಷ್ಟು ಗಾದೆ ಮಾತುಗಳನ್ನು ಕೇಳ್ತಾ ಇದ್ದೀವಿ. ಕೈ ಕೆಸರಾದರೆ ಬಾಯಿ ಮೊಸರು. ಈಗಿನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದ್ರೆ, ಪರೀಕ್ಷೆ ಬರೆದ್ರೆ ಎಷ್ಟು ಮಾರ್ಕ್ಸ್, ಪರೀಕ್ಷೆಗೆ ಅದು 5 ಮಾರ್ಕ್ಸಿಗೆ ಇತ್ತಂದ್ರೆ 5 ಮಾರ್ಕ್ಸಿಗೆ ಏನೇನು ಬರೀಬೇಕು ನಾವು ಅದು ಓದ್ಕೋತಾರ, ಅದ್ರ ಬಾಯಟ್ ಮಾಡ್ತಾರೆ, ಬರೀತಾರ. ಅದೇ ವಿದ್ಯಾರ್ಥಿ ಮನೆಗೆ ಬಂದು ದನದ ಕೊಟ್ಟಿಗೆ ಇರ್ತದ, ಅದನ್ನ ಸ್ವಚ್ಛ ಮಾಡ್ಬೇಕನ್ನೋದು ತಿಳಿಯಂಗಿಲ್ಲ ಅವಾಗ. ಅಂದ್ರೆ ಅಂಕಗಳನ್ನು ಗಳಿಸೋದು ಅಷ್ಟೇ ನಮ್ಗೆ ವಿದ್ಯಾಭ್ಯಾಸ ಆಗ್ಯದ. ಆಮೇಲೆ ಜ್ಞಾನವನ್ನು ತಲೆಗೆ ತುರುಕೋದು ಮಾತ್ರ. ಯಾಕಂದ್ರೆ ಈಗ ದೊಡ್ಡ ದೊಡ್ಡ ಸಾಲಿಗೆ ಹಾಕಬೇಕು. ನನ್ನ ಮಕ್ಕಳು ಕನ್ನಡ ಸಾಲಿ ಕಲಿಯಕ್ಕಿಂತ ಇಂಗ್ಲೀಷ್ ಮೀಡಿಯಮ್ದಾಗ ಕಲೀಲಿ, ಇಂಗ್ಲೀಷ್ ಮೀಡಿಯಮ್ದಾಗ ಕಲಿಯಕ್ಕಿಂತ CBSE ಸ್ಕೂಲ್ನಾಗ ಕಲೀಲಿ, CBSE ಸ್ಕೂಲ್ನಾಗ ಕಲಿಯಕ್ಕಿಂತ ಇಂಟರ್ನ್ಯಾಷನಲ್ ಸ್ಕೂಲ್ನಾಗ ಕಲೀಲಿ ಅಂತೇಳಿ ನಾವು ವಿಷಯವನ್ನು ತುರುಕುವುದನ್ನು ಮಾತ್ರ ಮಾಡ್ತಾ ಇದ್ದೀವಿ. ಆದರೆ ನಿಜವಾದಂಥ ಜ್ಞಾನ ಅಂತಂದ್ರೆ ಗುರು ಹಿರಿಯರಿಗೆ ಗೌರವವನ್ನು ನೀಡುವಂಥದ್ದು. ಆಮೇಲೆ ಮನೆಗೆ ಅವ ಸಹಾಯಕ ಆಗಬೇಕು, ಸಮಾಜಕ್ಕೆ ಸಹಾಯಕ ಆಗಬೇಕು, ಅಂಥ ಶಿಕ್ಷಣ ನಮಗೆ ಬೇಕಾಗಿರೋದು. ಆದರೆ ನಾ ಯಾವಾಗಲೂ ಭಾಷಣದೊಳಗೆ ಹೇಳ್ತಿರ್ತೀನಿ, ಬರೀ ನಾಲೆಜ್ ಅಷ್ಟನ್ನ ತುಂಬೋದು ಅಥವಾ ಜ್ಞಾನವನ್ನು ತುಂಬೋದು ಅಷ್ಟ ಅಂತಂದ್ರೆ ಕಂಪ್ಯೂಟರ್ ಅಥವಾ ರೋಬೋಟ್ ಅಂತ ಏನು ಕರಿತೀವಿ, ಅವಕ್ಕೆ ನಾವು ಸೂಚನೆಗಳನ್ನು ಕೊಟ್ರೆ ನಮಗಿಂತ ಚೆನ್ನಾಗಿ ಕೆಲಸ ಮಾಡ್ತಾವೆ. ಸೊ ಜ್ಞಾನವನ್ನು ತುರುಕುವುದನ್ನೇ ವಿದ್ಯಾಭ್ಯಾಸ. ಆದರೆ ನಾವು ಮಷಿನ್ಗಳನ್ನು ತಯಾರು ಮಾಡಿ ಅವುಗಳಿಗೆ ಜ್ಞಾನವನ್ನು ಕೊಡ್ಬೋದು ಅಂತ ತಿಳ್ಕೊಂಡು. ಆದರೆ ಮನುಷ್ಯನಿಗೆ ಒಂದು ವೈಚಾರಿಕ ಶಕ್ತಿ ಅನ್ನುವಂಥದ್ದು, ಮಾನವೀಯತೆ ಅನ್ನುವಂಥ ಗುಣ ಅವನಲ್ಲಿ ಅದ. ಅದನ್ನು ನಾವು ಅಭಿವೃದ್ಧಿಪಡಿಸಬೇಕಾಗಿದ್ದು ಶಿಕ್ಷಣದ ಮೂಲ ಉದ್ದೇಶ. ಅದಕ್ಕಾಗಿ ನಾವು ಈಗ ನಾವು 613ನೇ ಜಯಂತಿ ಉತ್ಸವವನ್ನು ಆಚರಿಸ್ತಾ ಇದ್ದೀವಿ. ನಮ್ಮ ಒಂದು ಬರ್ತ್ಡೇ ಆಚರಿಸ್ಬೇಕಾದ್ರೆ ನಾವು ಹೆಂಗೋ ಆಗ್ತದೆ, ಮಂದಿನೆಲ್ಲ ಕರಿಬೇಕು, ಮಂದಿನೆಲ್ಲ ಕೂಡಿಸ್ಬೇಕು, ಊಟಕ್ಕೆ ಹಾಕಿಸ್ಬೇಕು, ಇಷ್ಟೆಲ್ಲ ವಿಚಾರ ಮಾಡ್ತೀವಿ ನಾವು. ಆಮೇಲೆ ನಾವು ಎಷ್ಟು ಮಂದಿನ ಕರಿತೀವಿ, ಅಥವಾ ನಮ್ಮ ಬರ್ತ್ಡೇ ಆಚರಣೆ, ನಮ್ಮ ಹುಟ್ಟುಹಬ್ಬನ ಆಚರಣೆ ಮಾಡ್ಬೇಕಾದ್ರೆ ನಮ್ಮ ಮನೆಯೊಳಗೆ ನಾವು ಮಾಡಿ ಮುಗಿಸ್ತೀವಿ. ಆದರೆ ನಮ್ಮ ಬರ್ತ್ಡೇನ ಇನ್ನೊಬ್ಬರು ಆಚರಿಸ್ತಾರೆ ಅಂತಂದ್ರೆ ಅದು ಮಹಾಯೋಗಿಗಳಾಗಿದ್ದರೆ ಮಾತ್ರ ಸಾಧ್ಯ ಆಗ್ತದೆ. 600 ವರ್ಷಗಳ ಹಿಂದೆ ಆಗಿರುವಂಥ ಯೋಗಿ ಮಾಡೋರನ್ನ ನಾವು ಈಗ ಅವ್ರ ಜಯಂತ್ಯೋತ್ಸವನ ಆಚರಿಸ್ತೀವಿ ಅಂದ್ರೆ ಅವರ ಶಕ್ತಿ ಎಂಥದ್ದದ, ಅವರಲ್ಲಿ ಇರುವಂಥ ತತ್ವಗಳು ಎಂಥದವ, ಅವರು ಆಡಿದಂತೆ ನಡೆದವರು, ಅಂಥ ಮನುಷ್ಯರನ್ನು ನಾವಾಗೋಣ ಅನ್ನುವಂಥ ಸಂದೇಶವನ್ನು ಹೇಳ್ತಾ, ಕರ್ಮ ಗುಣಗಳನ್ನೆಲ್ಲ ಕಡೆಗಣಿಸಿ ನಡೆದರೆ ತತ್ವವೆಂತೂ ತನಗೆ ತಗುಲಿ ಇರುವುದು, ಎಣ್ಣೆಗಿರದೆ ದೀಪ ಎಳ್ಳಿನಿಂದ ಉರಿಯುವುದೇ ವಿಶ್ವದೇವಮ್ಮ ಕೇಳುವೇಮ. ಅಂದ್ರೆ ಕೆಲಸ ಮಾಡಲಾರ್ದೆ ತತ್ವ ನಮಗೆ ತಿಳಿಯಂಗಿಲ್ಲ. ಅಂದ್ರೆ ನಾವೀಗ ಏನಾದರೂ ಒಂದು ಪ್ರಯತ್ನ ಪಟ್ಟು ಮಾಡಿದರೆ ನಮಗೆ ಏನು ಫಲ ಸಿಗ್ತದೆ ಅನ್ನೋದು ಗೊತ್ತಾಗ್ತದೆ. ನಾವೇನು ಕೆಲಸ ಮಾಡಂಗಿಲ್ಲ, ಬಟ್ ನಮಗೆ ಫಲ ಬೇಕು. ಸೊ ಅದು ಸಿಗಂಗಿಲ್ಲ ಅಂಥೇಳಿ. ಯಾಕಂತಂದ್ರೆ ಎಣ್ಣೆ ಏನಿಲ್ಲ, ಎಣ್ಣೆ ಹಾಕ್ಲಾರ್ದ, ದೀಪಕ್ಕೆ ಎಣ್ಣೆ ಹಾಕ್ಲಾರ್ದ ನಾವು ದೀಪ ಹಚ್ಚಕ್ಕೆ ಹೋಗಿ ಅಂತಂದ್ರೆ ದೀಪ ಹತ್ತುವುದಿಲ್ಲ. ಅದಕ್ಕೆ ಎಣ್ಣೆ ಬೇಕು. ಎಣ್ಣೆ ಅಂದರೆ ನಾವು ಕೆಲಸವನ್ನು ಮಾಡಬೇಕು, ಕರ್ಮ ಬೇಕು. ಕರ್ಮ ಅಂದ್ರೆ ಏನು, ನಾವು ಕೆಲಸವನ್ನು ಮಾಡಬೇಕು. ನಮಗೆ ಹಿಂದೊಮ್ಮೆ ಭಾಷಣದಾಗ ಕೇಳ್ತಾ ಇದ್ದೇವೆ, ಎಲ್ಲರೂ ಬಹುತೇಕ ರೈತರ ಇದ್ದಾನೆ, ಆದರೂ ನಮ್ಮ ಮೂಲ ಉದ್ಯೋಗ ವ್ಯವಸಾಯ ಆಗಿರೋದ್ರಿಂದ ಅವಾಗ ಮೊದಲಿನ ಮಂದಿ ಏನು ಮಾಡ್ತಿದ್ರು ಅಂತಂದ್ರೆ, ಮನೆಗೆ ಬಂದು ಊಟಕ್ಕೆ ಬಂದ್ರೆ, ಹೊಲಕ್ಕೆ ಹೋಗಿ ಮನೆಗೆ ಊಟಕ್ಕೆ ಬಂದ್ರೆ ಬ್ಯಾಳೆ ಹೊತ್ತು ಹೋಗ್ತೈತಿ ಅಂತ ತಿಳ್ಕೊಂಡು ಬುತ್ತಿ ಕಟ್ಕೊಂಡ್ರೆ ಮನೆಗೆ ಬೆಳಗ್ಗೆ ಬಿಡ್ತಿದ್ರು ಅಂತ ಹೊಲಕ್ಕೆ. ಆದರೆ ಈಗ ನಾಷ್ಟ ಮಾಡಿ ನಾವು ಹೊಲಕ್ಕೆ ಹೋಗ್ತೀವಿ, ಅದು ಬೇರೆ. ಆಗ ಮನೆಗೆ ಅಂದರೆ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಂದ್ರೆ ಟೈಮ್ ಹೋಗ್ತೈತಿ ತಿಳ್ಕೊಂಡು ಮುಂಜಾನೆ ಬುತ್ತಿ ಕಟ್ಕೊಂಡು ಹೋಗಿ ಅಲ್ಲೇ ಹೊಲದಾಗ ಇರ್ತಿದ್ರು. ಸೊ ಅದಕ್ಕೆ ಕೆಲಸಕ್ಕೆ ಮಹತ್ವ ಕೊಟ್ಟು ಕೆಲಸವನ್ನು ಮಾಡೋದು, ಆದರೆ ನಮ್ಗೆ ಬುದ್ಧಿ ಸಿಗ್ತದೆ, ಆಮೇಲೆ ಅದರಿಂದ ನಾವು ಸಾಧಿಸಬಹುದು ಅಂತ ತಿಳ್ಕೊಂಡು. ಆಮೇಲೆ ಇನ್ನೊಂದು ವಚನ ನೋಡಿ, ಬೂದಿ ದೇಹದಲ್ಲಿ ಬೆಳೆದುಕೊಂಡರೇನು ನಿಷ್ಠೆ ಶಿವನ ಮೇಲೆ ನಿಲ್ಲಿಸಬೇಕು ಹೊರತು ಭಸ್ಮದಲ್ಲಿ ಹೊರಳದ್ರೇನು ಕತ್ತೆ ವಿಶ್ವದೇವನಾಮ ಕೇಳುವೇಮ. ಅಂದ್ರೆ ನಾವೀಗ ಅಂದ್ರೆ ವಿಭೂತಿನ ಹಚ್ಕೋತೀವಿ,
ವಿಭೂತಿಯನ್ನು ಹಚ್ಕೊಂಡ್ರೆ ಮಾತ್ರ ಶಿವ ನಮಗೆ ಒಲಿಯೋದಿಲ್ಲ. ಶಿವ ಒಲಿಬೇಕಾಗಿತ್ತಂತಂದ್ರೆ ನಮ್ಮ ಮನಸ್ಸು ಶಿವನ ಮೇಲೆ ನಿಷ್ಠೆ ಇರಬೇಕು, ಶಿವನ ತತ್ವದಲ್ಲಿ ನಮ್ಗೆ ನಂಬಿಕೆ ಇರಬೇಕು, ಶಿವನ ಬಗ್ಗೆ ನಂಬಿಕೆ ಇರಬೇಕು. ಈ ರೀತಿಯಾಗಿ ನಾವು ಮಾತು ನಂಬಿದಾಗ ಮಾತ್ರ ನಾವು ನಮಗೆ ಶಿವ ಒಲಿತಾನೆ ಅನ್ನುವಂಥ ಮಾತನ್ನು ನೀವು ಬೂದಿಯೊಳಗೆ ಹೊರಳಾಡಿದ್ರೂ ಶಿವ ನಿಮ್ಗೆ ಒಲಿಯೋದಿಲ್ಲ. ಬರೀ ಬೂದಿ ಹಚ್ಕೊಳ್ಳೋದಷ್ಟಲ್ಲ, ನೀವು ಬೂದಿ ಒಳಗೆ ಹೊರಳಾಡಿದ್ರೂ ನಿಮಗೆ ಶಿವ ಒಲಿಯುವುದಿಲ್ಲ. ಶಿವನ ಮೇಲೆ ನಿಷ್ಠೆಯನ್ನು ಇಡಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ನಿಜವಾದ ತಿಳಿದ ಬಳಿಕ ಜ್ಞಾನಿಗಳು ನಿಜವನ್ನೇ ಹೇಳುವರು, ಹೇಳುವಿಕೆಯೆಲ್ಲ ಪರರ ಕಲ್ಯಾಣಕ್ಕಾಗಿ, ತನಗಲ್ಲ ಬಚ್ಚಿಡುವುದು ಬೇಡ, ತಿಳಿದನೆಂಬ ಅಹಂಕಾರ ಸಲ್ಲ, ವಿಶ್ವದಾಭಿರಾಮ ಕೇಳುವೇಮ. ಅಂದರೆ ಇಲ್ಲಿ ಜ್ಞಾನಿಗಳು ಏನು ಮಾಡ್ತಾರೆ, ಅವರು ತಮಗೆ ತಿಳಿದಂಥ ಜ್ಞಾನವನ್ನು, ಈಗ ಅವರ ವಚನಗಳನ್ನ ನಾನು ಏನು ಹೇಳ್ತಾ ಇದ್ದೇನೆ, ಅವರು ತಮಗೆ ತಿಳಿದಂಥ ಜ್ಞಾನಗಳನ್ನು ಪರರ ಕಲ್ಯಾಣಕ್ಕಾಗಿ, ಇನ್ನೊಬ್ಬರ ಕಲ್ಯಾಣಕ್ಕಾಗಿ ಅವ್ರು ಹೇಳ್ತಾರೆ. ಆ ವಚನಗಳನ್ನ ತಿಳ್ಕೋಬೇಕು, ತಿಳ್ಕೊಂಡಾಗ ಮಾತ್ರ ನಾವು ಉದ್ಧಾರ ಆಗ್ತೀವಿ ಅಂತ ಅನ್ನುವಂಥ ಮಾತನ್ನು ಇಲ್ಲಿ ಅವರು ಹೇಳ್ತಾರೆ. ಆಮೇಲೆ ಕಾಯ ಸದೃಢವಿರುವಾಗಲೇ ಕಾಮಾದಿಯ ಕೊಚ್ಚಿ ಜ್ಞಾನ ಮಾರ್ಗದತ್ತ ಸುರಿಯಬೇಕು, ತಡವಾದರೆ ಕಾಯಮಾಗಲೇನು ಫಲವ, ವಿಶ್ವದಾಭಿರಾಮ ಕೇಳುವೆಮ. ಅಂದರೆ ನಮ್ಮ ದೇಹ ಗಟ್ಟಿಯಾಗಿರುವಾಗಲೇ ನಾವು ಕೆಟ್ಟ ಗುಣಗಳನ್ನು ನಮ್ಮಿಂದ ದೂರ ಸರಿಸಬೇಕು. ಆವಾಗ ಸರಿಸಿ ನಾವು ಮಾಡಬೇಕಾದಂಥ ಆಚಾರಗಳನ್ನು ಮಾಡುತ್ತಾ ಹೋಗಿ, ಶಿವನ ಪೂಜೆಯನ್ನು ಮಾಡ್ಕೋತಾ ಹೋಗಿ, ನಮ್ಮ ಕರ್ಮಗಳನ್ನು ಮಾಡ್ಕೋತಾ ಹೋಗಿ ನಾವು ಭಕ್ತಿ ಮಾರ್ಗದಲ್ಲಿ ನಡೆದು ಮುಕ್ತಿಯನ್ನು ಹೊಂದಬಹುದು ಅಂತ ಹೇಳುವಂಥ ಮಾತನ್ನಲ್ಲಿ ಹೇಳ್ತಾರೆ. ಬಹಳಷ್ಟು ಅರ್ಥಪೂರ್ಣವಾದಂಥ ಮಾತು. ಸ್ವಾನುಭೂತಿ ಅಂದರೆ ಸಹಾನುಭೂತಿ ಇರದೆ ಶಾಸ್ತ್ರ ನಂಬಿದರೆ ಸಂಶಯವು ತೊಲಗದು ಸಾಧಕನಿಗೆ, ಚಿತ್ರದೀಪದಿಂದ ಕತ್ತಲು ಅಳಿಯದಂತೆ ವಿಶ್ವದ ವಿರಾಮ ಕೇಳುವೆಮ. ಅಂದರೆ ಸಹಾನುಭೂತಿ ಇರದಂಥ ಶಾಸ್ತ್ರ ಅಥವಾ ಏನೋ ಒಂದು ಕಾನೂನು ವ್ಯವಸ್ಥೆ ಅಂತ ಹೇಳಿ ಏನೇ ಹೇಳಿ, ಅದರ ಸಹಾನುಭೂತಿ ಅನ್ನೋದು ಇರಲಿಲ್ಲ ಅಂತಂದ್ರೆ ಅದು ಯಾವುದನ್ನು ನಮ್ಮಲ್ಲಿ ಅಡಿರುವಂಥ ಒಂದು ಸಂಶಯವನ್ನು ಹೋಗಲಾಡಿಸಿದೆ ಅನ್ನುವಂಥ ಮಾತನ್ನು ಹೇಳಿದೆ. ಯಾಕಂತಂದ್ರೆ ನಾವು ಈ ದೀಪದ ಚಿತ್ರ ಇಡ್ತೀವಿ, ದೀಪದ ಚಿತ್ರ ಇಟ್ಟರೆ ಅದು ಬೆಳಕಾಗಕ್ಕೆ ಸಾಧ್ಯತೆಯೇನು, ಆಗಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಸಹಾನುಭೂತಿ ಅನ್ನೋದು ನಮ್ಮಲ್ಲಿ ಮೊದಲಿರಬೇಕು, ಹ್ಯುಮ್ಯಾನಿಟಿ ಅನ್ನೋದು ನಮ್ಮಲ್ಲಿ ಮೊದಲಿರಬೇಕು. ಹ್ಯುಮ್ಯಾನಿಟಿ ಅನ್ನೋದು ಇರಲಿಲ್ಲ ಅಂತಂದ್ರೆ ನಾವು ಅದು ಯಾವುದೇ ಶಾಸ್ತ್ರ ಇರಲಿಲ್ಲ ಇದ್ರೂ ಅದು ಎದಕ್ಕೂ ಉಪಯೋಗ ಬರೋದಿಲ್ಲ ಅಂತ ಅನ್ನೋಂಥ ಮಾತನ್ನು ಹೇಳ್ತಾ ಇದೆ. ಹಸುಗಳ ಬಣ್ಣ ಬೇರೆ ಬೇರೆ, ಹಾಲು ಒಂದೇ. ಎಮ್ಮಿ ಹಾಲು ನೋಡ್ತೀವಿ, ಆಕಳ ಹಾಲು ನೋಡ್ತೀವಿ ನಾವು, ಆದರೆ ಹಾಲು ಮಾತ್ರ ಒಂದೇ ಇರ್ತದೆ. ಎಮ್ಮಿ ಕಲರ್ ಬೇರೆ ಇರ್ತದೆ, ಆಕಳ ಕಲರ್ ಬೇರೆ ಇರ್ತದೆ, ಬಟ್ ಹಾಲು ಮಾತ್ರ ಒಂದೇ ಇರ್ತದೆ. ಪುಷ್ಪ ಜಾತಿ ಬೇರೆ ಬೇರೆ, ಆದರೆ ಪೂಜೆ ಒಂದೇ. ದರ್ಶನಗಳು ಬೇರೆ ಬೇರೆ, ದೈವ ಎಂಬುದು ಒಂದೇ. ನಾವು ಬೇರೆ ಬೇರೆ ಗುಡಿಗೆ ಹೋಗ್ತೀವಿ, ಆದರೆ ದೇವರು ಇರೋವನು ಮಾತ್ರ ಒಬ್ಬನೇ ಅನ್ನುವಂಥ ಮಾತನ್ನು ಹೇಳುತ್ತಾ, ಆಮೇಲೆ ಇಷ್ಟು ಅವರ ಬಗ್ಗೆ ಹೇಳಬೇಕು. ಆನಂತರ ಅನಂತಪುರ ಜಿಲ್ಲೆಯ ಕದೂರು ತಾಲೂಕಿನ ಕಟಾರಪಲ್ಲಿಯಲ್ಲಿ ತಮ್ಮ ಕೊನೆಯ ದಿನಗಳನ್ನು ಅವರು ವೇಮನರು ನಡೆಸಿ 1480ರಲ್ಲಿ ಐಕ್ಯರಾಗ್ತಾರೆ. ಅಲ್ಲಿ ಅವರ ಸಮಾಧಿ ಇದೆ. ಪ್ರತಿ ವರ್ಷ ಅಲ್ಲಿ ಜಾತ್ರೆ ಆಗ್ತದೆ. ಆ ಜಾತ್ರೆಗೆ ಅನೇಕ ಜನರು ಹೋಗಿ ಬರ್ತಾರೆ, ನಡೆದುಕೊಳ್ತಾರೆ. ಆಮೇಲೆ ಎಲ್ಲಿ ಮಹಾಯೋಗಿ ವೇಮನ ಪೂಜೆ ಆಗ್ತದೆ, ಅಲ್ಲಿ ಸಕಲ ಸೌಲಭ್ಯಗಳು ಅಥವಾ ಐಶ್ವರ್ಯದಿಂದ ಕೂಡಿರ್ತದೆ. ಆಮೇಲೆ ಅದೇ ರೀತಿಯಾಗಿ ಭೀಮರಟ್ಟಿ ಮಲ್ಲಮ್ಮನ ಎಲ್ಲೆಲ್ಲಿ ಪೂಜೆ ಮಾಡ್ತಾರೆ, ಅಲ್ಲಿ ಮಳಿ ಬೆಳಿ ಎಲ್ಲನೂ ಸರಿಯಾಗಿ ಆಗ್ತಿರ್ತದೆ. ಆಮೇಲೆ ನನಗೆ ಈ ರೀತಿ ಒಂದು ಅವಕಾಶ ಕೊಟ್ಟು ನನಗೆ ನಿಜವಾಗಿಯೂ ಆಶ್ಚರ್ಯ ಅನಿಸ್ತದೆ. ಈಗ ನನಗೆ ಬೆಳಗಿನ 8 ಗಂಟೆ ಸಮಯಕ್ಕೆ ನಾವು ಮಾತಾಡೋದನ್ನು ಅಥವಾ ಸಾಯಂಕಾಲ 8 ಗಂಟೆ ಸಮಯಕ್ಕೆ ಮಾತಾಡೋದು ಗೊತ್ತಿಲ್ಲ. ಎಲ್ಲರಿಗೂ ಆಸಕ್ತಿ, ಎಲ್ಲರೂ ಆಸಕ್ತಿಯಿಂದ ಕೇಳ್ತಾರೆ. ನಿಮ್ಮ ಆಸಕ್ತಿನೇ ನನಗೆ ಒಂದು ಸ್ಫೂರ್ತಿ ಆಯಿತು. ಯಾಕಂದರೆ ಇಲ್ಲಿ ಬಂದು ಮಾತಾಡ್ಬೇಕಾದ್ರೆ ನನಗೆ ಒಂದು ಅಂಜಿಕೆ ಇತ್ತು, ನಾ ಹೆಂಗೆ ಮಾತಾಡ್ತೇನೆ. ಯಾಕಂದ್ರೆ ಸಾಕಷ್ಟು ಜನ ಹಿರಿಯರದಿರಿ, ಸಾಕಷ್ಟು ಜನ ನನಗಿಂತಲೂ ಹೆಚ್ಚು ತಿಳಿದವರದಿರಿ. ಅವ್ರ ಮುಂದೆ ಮಾತಾಡೋದಂದ್ರೆ ನನಗೂ ಅಷ್ಟು ಅಂಜಿಕೆ ಇತ್ತು. ಆದರೂ ನನ್ನ ವರ್ಗದಿಂದ ಪ್ರತಿ ವರ್ಷ ಕುಲಿಗೋಡು ಜಾತ್ರೆಯೊಳಗೆ ಅಥವಾ ಕುಲಿಗೋಡು ಕಾರ್ತಿಕೋತ್ಸವದಾಗ ನನ್ನ ಸಹೋದರನಾದಂಥ, ನನ್ನ ಕಿರಿಯ ಸಹೋದರನಾದಂಥ ಅವನು ಕಣ್ಣಿನ ಡಾಕ್ಟರ್.
ಅವ್ನು ಬೆಳಗಾವದಾಗ ಕೆಲಸ ಮಾಡ್ತಾನೆ, ಬೆಳಗಾವದಾಗ ಡಾಕ್ಟರ್ ಅದಾನ. ಅವರು ಪ್ರತಿ ವರ್ಷ ನಾವು ಕಾರ್ತಿಕೋತ್ಸವದಾಗ ಅಲ್ಲಿ ಕಣ್ಣಿನ ಪೊರೆ ಚಿಕಿತ್ಸೆನ ಮಾಡ್ತಾರೆ. ಕಣ್ಣಿನ ಪೊರೆ ಚಿಕಿತ್ಸೆ ಮಾಡಿ ಅವರಿಗೆ ಫ್ರೀ ಆಪ್ರೇಷನ್ ಮಾಡ್ತೀವಿ ನಾವು. ಕಣ್ಣಿನ ಆಪ್ರೇಷನ್ ಅವತ್ತು ಕಾರ್ತಿಕ್ ದಿವಸನ ಚಿಕಿತ್ಸೆ ಮಾಡಿ ಅಂದರೆ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಅವ್ರಿಗೆ ಒಂದು ಡೇಟ್ ಕೊಡ್ತೀವಿ ನಾವು.